ಸ್ನೇಹಿತರೆ ನೋಡಿ, ಇವರೇ ಓನರು. ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಇವರೇ ನನ್ನ ಹತ್ರ ಕುತ್ಕೊಂಡು ಮಾತಾಡಿದ್ದು. ಈಗ ನಾನು ಕಂಪ್ಲೇಂಟ್ ಬಂದಿರೋ ನಮ್ಮ ಮಗವ್ರ ಹತ್ರ ಮಾತಾಡಿದ್ದೀನಿ. ಅವರು ಒಂದು ಕ್ಲಾರಿಫೈ ಕೊಡ್ತಾರೆ, ಇವ್ರೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಇವ್ರನ್ನ ಕೇಳ್ತೀನಿ. ಸರ್, ಈಗ ಇಲ್ಲೇ ಮಾತಾಡ್ತೀರಾ ಇಲ್ಲ ಇಲ್ಲಿ? ಹಾಂ ಹಾಂ ಬಂದೋಣ. ಆಯ್ತು, ಇವರೆಲ್ಲ ಕಾಲ್ ಸೆಂಟರ್ ಅವರು. ಕೆಲವರು ಕಾಲ್ ಸೆಂಟರು, ಕೆಲವರು ಇನ್ಶೂರೆನ್ಸ್ ಇಶ್ಯೂ ಮಾಡೋರು. ಸರ್ ಹೇಳಿ ಸರ್, ಇವಾಗ ನನಗೆ ಕಂಪ್ಲೇಂಟು ಸಿಕ್ಕಾಪಟ್ಟೆ ಬಂದಿದ್ದಾವೆ. ನೀವೇನೋ ಫೋನ್ ಯಾವುದೋ ಕೊಟ್ಬಿಡ್ತೀರಂತೆ, ಒಂದ್ಸಲ ಫೋನ್ ಮಾಡಿದ್ರೆ ಇನ್ನೊಂದ್ಸಲ ಎತ್ತಲ್ವಂತೆ, ಏನ್ ಬೇಕು? ಇದ್ಯಾವ ಸರ್ ಇದು ಹಣೆ ಬರ? ಒಳ್ಳೇದನ್ನ ಮಾಡಕ್ ಹೋದ್ರೆ ಜನಗಳು ನಮ್ಮನ್ನ ಈ ತರ ದೂಷಣೆ ಮಾಡ್ತಾರೆ ಅಂದ್ರೆ ನಾನು ಯಾಕೆ ಸರ್ ಮಾಡ್ಬೇಕಿದೆಲ್ಲನೂ? ಹಾ, ಇನ್ಶೂರೆನ್ಸ್ ನಾನು ಅವ್ರು ಫೋನ್ ಎತ್ತಲ್ಲ ಅಂತ ಹೇಳ್ತಾರೆ ಒಂದು. ಎರಡನೇದೇನು ಅಂದ್ರೆ, ನನಗೆ ನಮ್ಮ ಇನ್ಶೂರೆನ್ಸ್ ನಾವು 4-5 ವರ್ಷದಿಂದ ಕಟ್ಕೊಂಡ್ ಬಂದಿರ್ತೀವಿ. ಇವರು ಅದನ್ನ ಹೋಗಿ ಹೇಳಿದ್ರೆ ಇಲ್ಲ, ನೀವು ಲ್ಯಾಪ್ಸ್ ಮಾಡ್ಕೊಂತ ತಗೊಂಬನ್ನಿ, ಆ ಲ್ಯಾಪ್ಸ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ನ ತಗೊಬನ್ನಿ, ಆಮೇಲೆ ನಾನು ಮಾಡ್ಕೊಡ್ತೀನಿ ಅಂತೀರಂತೆ. ಅದಕ್ಕೊಂದಷ್ಟು ಕಂಪ್ಲೇಂಟ್ಗಳು. ನಿಮ್ಗೆ ಕಮಿಷನ್ ಕೊಡ್ತಾರೆ ಅನ್ನೋಕಂಡ್ರೆ ಒಂದು ಇನ್ಶೂರೆನ್ಸ್ಗೆ, ಅದಕ್ಕೆ ಹೋಗಿ ಅವ್ರಿಗೆ ನೀವು ರೆಫರ್ ಮಾಡ್ತಾ ಇದ್ದೀರಾ, ನಿಮ್ ಕಮಿಷನ್ಗೋಸ್ಕರ ನಮ್ಮನ್ನ ಯಾಕೆ ಗ್ರ್ಯಾಂಡ್ ಮಾಡ್ತೀರಾ ಅಂತ ಹೇಳಿ ನನಗೆ ಒಂದಷ್ಟು ಫೋನ್ ಕಾಲ್ಸ್ಗಳು. ಅದಕ್ಕೆ ನಾನೇನ್ ಮಾಡಿದೆ, ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ನಾನು ಈ ತರ ಹಿಂಗ್ ಮಾಡ್ಬಿಟ್ರೆ ನನ್ಗೆ ಯಾವ ಹಣೆ ಬರ ಇದು? ಯಾವ್ದು ಇಲ್ಲ, ಅದೇನೋ ತಿಂದಿಲ್ಲ ಉಂಡಿಲ್ಲ, ಅದೇನೋ ಬಂದು ತಲೆ ಹೊಡಿತು ನಂಗೆ. ಇದು ಯಾವ ಹಣೆ ಬರ ಸರ್ ನಮ್ದು? ಸರ್, ಮೊಟ್ಟ ಮೊದಲಿಗೆ ನೀವು ಏನ್ ಡ್ರೈವರ್ಗೋಸ್ಕರ, ಸಮಾಜಕ್ಕೆ ಒಳ್ಳೇದಕ್ಕೋಸ್ಕರ ಓಡಾಡ್ತಾ ಇದ್ರ, ನಾನು ನಿಮ್ ರೀಲ್ಗಳು ನೋಡ್ತಾ ಇದ್ದೀನಿ, ನಂಗೆ ತುಂಬಾ ಮೆಚ್ಚುಗೆ ಆಯ್ತು. ಇವಾಗ ನನ್ಗೆ ನನ್ ಬಗ್ಗೆ ನೀವು ಏನ್ ಕ್ವಶನ್ಗಳು ಹಾಕಿದ್ರ, ನನಗೆ ಯಾವ್ದು ಬೇಡ ಸರ್. ನಾನು ಒಂದ್ ತಿಳ್ಕೊಬಿಡಿ, ನಾನು ಯಾರನ್ನೂ ಹೋರಾಟ ಮಾಡ್ತಾ ಇಲ್ಲ ಸರ್. ನನಗೇನೋ ನನ್ ಸರಿ ಅನ್ಸಿದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ. ನಿಮ್ನು ಕೂಡ ಅದನ್ನೇ ಮಾಡ್ತಾ ಇರೋದು ನಾನು. ಖಂಡಿತವಾಗ್ಲು ಮಾಡಿ, ಖಂಡಿತವಾಗ್ಲು ಆಗ್ಲಿ. ನಿಮ್ ಕಡೆಯಿಂದ ಒಬ್ಬರಿಗಾದ್ರೂ ಸಹಾಯ ಆಯ್ತಾ, ಅದು ಒಂದು ನಿಮ್ಗೆ ಒಂದು ಗರಿ ಹೇಳ್ದಂಗೆ. ಅದು ಹಾಗೆ ಇರ್ಬೇಕು. ಸಮಾಜದಲ್ಲಿ ಇದೀವಿ, ನೀವು ಇದ್ದೀರಾ, ನಾವು ಇದ್ದೀವಿ, ಹಾಗೆ ಇರ್ಬೇಕು. ನಿಮ್ ಪ್ರಶ್ನೆಗೆ ಪ್ರತಿಯೊಂದು ಪಾಯಿಂಟ್ಗೂ ನಾನು ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಹೇಳಿ ಸರ್, ದಯವಿಟ್ಟು ಕೇಳಿ. ಸರಿ. ಮೊದಲನೇ ಪಾಯಿಂಟ್ ನೀವು ಹೇಳಿದ್ರಿ, ಫೋನ್ ಎತ್ತಲ್ಲ ಅಂತ. ಕರೆಕ್ಟ್ ಸರ್, ನಮ್ಮ ಆಫೀಸ್ ಅಲ್ಲಿ 60 ಫೋನ್ ಇದೆ. ಮತ್ ನೀವು ಕೊಟ್ಟಿರೋದು ಒಂದು ನಿಮಿಷ 60 ಫೋನ್ ಇದೆ. 60 ಫೋನ್ ನಲ್ಲಿ ಕೆಲವ್ರ ಹತ್ರ ಒಳಗಿಂದ ಆಫೀಸ್ ಸ್ಟಾಫ್ ನಂಬರ್ಗಳು ಹೋಗಿರುತ್ತೆ. ಸರಿ. ಅವ್ರಿಗೆ ನಾವು ಕೊಟೇಶನ್ ಕಳ್ಸಿರ್ತೀವಿ, ಅಥವಾ ಟೆಲಿಕಾಲಿಂಗ್ ಇಂದ ಹೋಗಿರುತ್ತೆ, ಅಥವಾ ಬೇರೆ ಯಾವ್ದಕ್ಕೋ ಒಂದು ಫೋನ್ ಹೋಗಿರುತ್ತೆ. ಎಲ್ಲಾ ಫೋನ್ ನಂಬರ್ಗೂ ಲಾಸ್ಟ್ ಅಲ್ಲಿ 309 ಇದೆ. ಸರಿ. ಜನಗಳು ಏನ್ ತಪ್ಪು ಮಾಡ್ಕೊಳ್ತಾವ್ರೆ, ಅದೇ ನಂಬರ್ ಮಾಡ್ತಾ ಇರ್ತಾರೆ. ಆ ನಂಬರ್ಗಳಲ್ಲಿ, ಆಫೀಸ್ ನಂಬರ್ ಅಲ್ಲಿ ಇರೋರೆಲ್ಲ ಬರೀ ಔಟ್ ಗೋಯಿಂಗ್ ಕಾಲ್ ಇದೆ. ಇಲ್ಲಿಂದ ನಾವು ಫೋನ್ ಮಾಡ್ತೀವಿ, ಇನ್ಕಮಿಂಗ್ ಕಾಲ್ಗಳು ಇಲ್ಲ. ಅವ್ರ ನಂಬರ್ಗಳಿಗೆ 60 ನಂಬರ್ಗಳಿಗೂ ಇಲ್ಲ ಇನ್ಕಮಿಂಗ್ ಇಲ್ಲ. ಅವರು ಸರಿಯಾಗಿ ಉತ್ತರಗಳು ಕೊಡಲ್ಲ ಅಂತ ಕಂಪ್ಲೇಂಟ್ಗಳು ಬಂತು ಅಂತ ನಾವು ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟಿದೀವಿ. ಓಕೆ. ನನಗೆ ಇವಾಗ ನಂದು ಒಂದೇ ನಂಬರ್, ನಾನು ಕಸ್ಟಮರ್ದು ಅಟೆಂಡ್ ಮಾಡೋದು. ಸರಿ. ನನಗೆ ಡೈಲಿ 450 ಕಾಲ್ ಬರುತ್ತೆ. ಸರಿ. ನಾನು ನಿಮ್ಗೆ ಬೇಕಾದ್ರೆ ಪೂರ್ತಿ ರೆಕಾರ್ಡ್ ತೋರಿಸ್ಬಿಡ್ತೀನಿ. ಸರಿ. 450 ಕಾಲ್ ಬರುತ್ತೆ. 450 ಕಾಲಲ್ಲಿ ಇಡೀ ದಿನದಲ್ಲಿ ಯಾವ್ದೋ 1 ಅಥವಾ 2 ಮಿಸ್ ಆಗಿರುತ್ತೆ, ಅಪ್ಪಿ. ಅಲ್ಲ, ನಿಮ್ಗೂ ನಿದ್ದೆ ಅನ್ನೋದು ಇರುತ್ತೆ, ನಿಮ್ದು ಒಂದು ಟೈಮಿಂಗ್ ಇರುತ್ತೆ. ನಾನು ಫೋನ್ ಆನ್ ಮಾಡೋದೇ ಬೆಳಿಗ್ಗೆ 9 ಗಂಟೆಗೆ. 9 ಗಂಟೆವರೆಗೂ ನಾನು ಆನೇ ಮಾಡಲ್ಲ. ನಾನು ಏನಾದ್ರು ಫೋನ್ ಇಡೀ ರಾತ್ರಿ ಹಿಡಿದ್ಬಿಟ್ರೆ ನಂಗೆ ನಿದ್ರೆ ಮಾಡಕ್ ಬಿಡಲ್ಲ. ಕರೆಕ್ಟ್, ಹೌದು. ಇದೊಂದು ಸಮಸ್ಯೆ ಇದೆ. ರಾತ್ರಿ 8-8:30, 9 ಗಂಟೆವರೆಗೂ ನನ್ನ ಫೋನ್ ಆನ್ ಇರುತ್ತೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಬೆಳಿಗ್ಗೆ 9ರಿಂದ ರಾತ್ರಿ 8:30ವರೆಗೂ ನಾನು ಫೋನ್ ಅಟೆಂಡ್ ಮಾಡ್ತೀನಿ. ಇದುವರೆಗೆ ನಾನಂತೂ 99% ಕಾಲ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಬ್ಬನೇ ಕಾಲ್ ಎತ್ತಿ ನಮ್ಮ ಈ ಸಂಸ್ಥೆನ ಈ ಎತ್ತರಕ್ಕೆ ಬೆಳೆಸಿದ್ದೀನಿ. ಸರಿ. ನಾನು ಕಾಲ್ಗಳು ಎತ್ತಿಲ್ಲ ಅಂದ್ರೆ ನನ್ಗೆ ವ್ಯಾಪಾರನೇ ಬೆಳೆಯಲ್ಲ. ಸರಿ. ಸಾಧ್ಯನೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ನಾನಂತೂ ಎಲ್ಲಾ ಕಾಲ್ಗಳು ತೆಗಿತಾ ಇದ್ದೀನಿ. ಯಾವ್ದೋ 1 ಅಥವಾ 2 ಏನಾದ್ರೆ ಮಿಸ್ ಆಗ್ಬಿಟ್ಟಿದ್ರೆ ಕ್ಷಮೆ ಇರಲಿ. ಒಂದ್ ವೇಳೆ ಹೀಗಾಗ್ಬಿಟ್ರೆ ದಯವಿಟ್ಟು ವಾಪಸ್ ಕಾಲ್ ಮಾಡಿ, ಅದ್ರಲ್ಲಿ ತಪ್ಪೇನೈತೆ?
ಸರ್ ಅದೇ ಸರ್, ನೀವೇ ಹೇಳಿದ್ರಿ ಅವಾಗ್ಲೇ 309 ಇಂದ ಕಾಲ್ ಹೋಗುತ್ತೆ ಅಂತ. ಹೌದು. ಈಗ ಅವರು ಫಸ್ಟ್ ಟೈಮ್ ಕಾಲ್ ಮಾಡುವಾಗ ನಿಮ್ ನಂಬರ್ ಮಾಡಿರ್ತಾರೆ, ನೀವು ಮಾತಾಡಿರ್ತೀರಿ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ರಿಟರ್ನ್ ಒಂದಷ್ಟು ಕಾಲ್ ಬಂದಿರ್ತವೆ. ಬಂದಾಗ ಅವು 309 ಇರುತ್ತೆ. ಈಗ ಅವ್ರೇನ್ ಮಾಡ್ತಾರೆ, ನಿಮ್ ನಂಬರ್ ನ ಸೇವ್ ಮಾಡ್ಕೊಂಡಿರಲ್ಲ. ನನ್ಗೆ ಎಷ್ಟೋ ಸಲ ನನ್ಗೆ ಫೋನ್ ಮಾಡಿ, ಇವಾಗ್ಲೂ ಕೂಡ ವಾಟ್ಸ್ಆಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ, ಸರ್ ಇನ್ಶೂರೆನ್ಸ್ ಅವ್ರ ನಂಬರ್ ಕೊಡಿ ಸರ್. ನಾನು ಕೋಪತ್ಬಿಟ್ಟು, ರೇ ನೀವ್ ಎಷ್ಟೆಲ್ಲ ಹೇಳ್ಬೇಕ್ರಿ, ಅಲ್ಲಿ ಹೋಗ್ರಿ, ಅಲ್ಲಿ ರೀಲ್ಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ರಿ, ನನಗೂ ಗಾಡಿ ಓಡಿಸ್ಬೇಕು, ಅದ್ ಎಷ್ಟೆಲ್ಲ ಫೋನ್ ಮಾಡ್ತೀರಾ ಅಂತ ನಾನು ರೇಟ್ ಬಿಟ್ಟಿದ್ದೀನಿ. ಕರೆಕ್ಟ್. ಅವಾಗ ಏನ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್, ಹಂಗಾರೆ ನಿನ್ ಕಮಿಷನ್ ಬರೋಕೋಸ್ಕರ ಹಿಂಗ್ ಮಾಡಿದ್ಯಾ ನೀನು, ಅವನನ್ಗ ಒಂದಿದಕ್ಕೆ ನೀನ್ 2000 3000 ತಗೊಳ್ಳೋದಕ್ಕೋಸ್ಕರ ನೀನು ತಗೊಂಡೋಗಿ ಅಲ್ಲಿ ತಗ್ಲಾಕ್ಬಿಟ್ರೆ ಅಂತೇಳಿ ನನಗೆ ಹೋಗಿತ್ತವ್ರೆ ಡ್ರೈವರ್ಗಳು. ಅದು ನಿಮ್ಮೆಲ್ಲ ತಪ್ಪು ಅರ್ಥ ಮಾಡ್ಕೊಳ್ತಾವ್ರೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಮ್ಮ ಆಫೀಸ್ ಕಡೆಯಿಂದ ಯಾರಿಗೂ ಇದುವರೆಗೂ ನಾವು ಕಮಿಷನ್ ನಯಾ ಪೈಸಾ ಕೊಟ್ಟಿಲ್ಲ, ಮುಂದಕ್ಕೂ ಕೊಡಲ್ಲ. ನಂಬಿಕೆ ನಿಮ್ಗೆ ಕಮಿಷನ್ ಏನಾದ್ರು 10 ರೂಪಾಯಿ ಕಮಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದು 10 ರೂಪಾಯಿ ನಾನು ಅವ್ರಿಗೆ ಟೋಪಿ ಹಾಕೊಡ್ಬೇಕು. ಹೌದು. ನಮ್ಮ ಆಫೀಸಲ್ಲಿ ಆ ಕಂತ್ರಿ ಕೆಲಸ ಮಾಡಲ್ಲ. ಸರಿ. ಅವ್ರಿಗೆ ಕರೆಕ್ಟ್ ಆಗಿ ನ್ಯಾಯ ಆಗ್ಬೇಕು ಅಂತ ನಮ್ದು ಒಂದೇ ಉದ್ದೇಶ. ಯಾವುದೇ ಕಾಲಕ್ಕೂ ಯಾರಿಗೂ ನಾವು ಕಮಿಷನ್ ಕೊಟ್ಟಿಲ್ಲ, ಮುಂದಕ್ಕೂ ಕೊಡಲ್ಲ. ಇದು ಮಾತ್ರ ದಯವಿಟ್ಟು ಎಲ್ಲರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. 100% ನಿಜ, ಇದು ಸತ್ಯ, ಇದು ಪ್ರಮಾಣ ಮಾಡಿ ಹೇಳ್ತೀನಿ. ಆಮೇಲೆ ಇನ್ನೊಂದು ನೀವು ಸಮಸ್ಯೆ ಹೇಳಿದ್ರಿ, ಏನ್ ಹೇಳಿದ್ರಿ ನೀವು, ಈಗ ಇನ್ಶೂರೆನ್ಸ್ ಅವ್ರದ್ದು ಯಾವ್ದೋ ಬೇರೆ ಇನ್ಶೂರೆನ್ಸ್ ಇರುತ್ತೆ ಸರ್, ಅವ್ರು ಇನ್ನೂ ಲ್ಯಾಪ್ಸ್ ಆಗಿರಲ್ಲ, ಇನ್ನೂ ಒಂದ್ 15 ದಿವಸ 20 ದಿವಸ ಟೈಮ್ ಇರುತ್ತೆ. ಅವರು ನಿಮಗ್ ಫೋನ್ ಮಾಡ್ತಿಲ್ಲ, 1 ತಿಂಗಳು ಮುಂಚಿತವಾಗಿ ಫೋನ್ ಮಾಡ್ತಾರೆ, ರಿನ್ಯೂವಲ್ ಮಾಡ್ಕೊಡಿ ಅಂತ. ನೀವು ಅದನ್ನ ಮಾಡ್ಕೊಡ್ತಾ ಇಲ್ವಂತೆ. ಅಲ್ಲ, ನೀವು ಲ್ಯಾಪ್ಸ್ ಮಾಡ್ಕೊಳ್ಳಿ, ಮಾಡ್ಕೊಂಡು ತಗೊಂಬನ್ನಿ, ಆಮೇಲೆ ಮಾಡ್ಕೊಡ್ತೀನಿ ಅಂತೀರಂದ್ರೆ ಯಾಕೆ? 100% ನೀವು ಹೇಳ್ತಾ ಇರೋದು ನಿಜ. ಇದು ನಮ್ಮ ಇನ್ಶೂರೆನ್ಸ್ ಏಜೆಂಟ್ಗಳು ಒಂದು ಕಿತಾಪತಿ ಮಾಡ್ಕೊಂಡು ಇಟ್ಕೊಂಡವ್ರೆ. ಆ ಗಾಡಿಗೆ ಲಾಕ್ ಮಾಡಿಸ್ಬಿಡ್ತಾರಲ್ಲಿ. ಸರಿ, ಅಂದ್ರೆ ಬೇರೆ ರಿನ್ಯೂವಲ್ ಮಾಡಬಾರ್ದು. ಇದು ನನ್ ಕಸ್ಟಮರ್ ತಿರ್ಗಾ ನನ್ನ ಹತ್ರನೇ ಬರ್ಬೇಕು. ಇವನು ಅವ್ರು ಡೈರೆಕ್ಟ್ ಕಂಪ್ನಿಗೆ ಹೋದ್ರು ಮಾಡಕ್ ಕೊಡಲ್ವಾ? ಇಡೀ ಇಂಡಿಯಾನಲ್ಲಿ ಇಲ್ಲಿ ಹೋದ್ರು ಆಗೋದಿಲ್ಲ. ಅದೇಂಗ್ ಸರ್ ಮಾಡ್ತಾರೆ? ಈಗ ನಾನ್ ದುಡ್ಡು ಕೊಟ್ಟಿರೋ, ನಾನು ಗಾಡಿ ನಂದು ಸರ್, ಮತ್ತೆ ಆಮೇಲೆ ನಾನು ಕೇಸ್ ಹಾಕೋದಲ್ಲ ಹಂಗಾರೆ ಒಬ್ಬ ಡ್ರೈವರ್ ಆಗಿ? ಮಾಡ್ಬೋದು. ನೋಡ್ರಪ್ಪ, ಕೇಳಿಸ್ಕೊಂಡಿದ್ರಲ್ವಾ? ಈಗ ನಿಮ್ಗೆ ಯಾವ್ದಾದ್ರು ಆತರ ಸಮಸ್ಯೆ ಆಗ್ತಾ ಇದ್ದು, ಯಾರು ಕೂಡ ರಿನ್ಯೂವಲ್ ಮಾಡಕ್ ಆಯ್ತಲ್ಲ, ಇಲ್ಲ ನೀವು ಅಲ್ಲೇ ಹೋಗ್ಬೇಕು, ಇಲ್ಲ ಹೊಸ ಇನ್ಶೂರೆನ್ಸ್ ಮಾಡ್ತಾವ್ರೆ ಮಾಡಿಸಿ ಅಂತಾನೆ ಹೇಳ್ತಾ ಇದಾರೆ ಅಂದ್ರೆ, ಯಾರು ಏಜೆಂಟ್ ಇರ್ತಾನೆ, ಏಜೆಂಟ್ ಕೋಡ್ ಇರುತ್ತೆ, ಏಜೆಂಟ್ ನಂಬರ್ ಇರುತ್ತಲ್ವಾ ಸರ್ ಪಾಲಿಸಿಲಿ, ಎಲ್ಲ ಇರುತ್ತೆ. ಅವ್ರ ಮೇಲೆ ಹೋಗ್ಬಿಟ್ಟು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ, ಈ ತರ ನಮ್ಗೆ ಈ ತರ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂತ ಹೇಳಿ ಸರ್. ಈಗ ಮುಂದೆ ಪೊಲೀಸ್ ಕಂಪ್ಲೇಂಟು ಕೊಡ್ಬೋದು. ಪ್ಲಸ್ ಆಯಾ ಕಂಪನಿಯಲ್ಲಿ, ಆ ಕಂಪನಿ ಆಫೀಸ್ ಅಲ್ಲಿ ಹೋಗ್ಬಿಟ್ಟು, ಯಾಕ್ರಿ ನೀವ್ ಹಿಂಗ್ ಮಾಡ್ತೀರಾ, ಹೋದನೇ ವರ್ಷ ನಾನು ಅವನ ಹತ್ರ ಕಟ್ಟಿಸ್ದೆ, ಸರಿ, ಅವನ್ ಇಷ್ಟು ದುಡ್ಡು ತಗೊಂಡ, ನಾನು ಇವಾಗ ಬೇರೆ ಕಡೆ ವಿಚಾರಿಸ್ತಾ ಇದ್ದೀನಿ, ಅಲ್ಲಿ ನಂಗೆ 1000ನೋ 1500 ನಂಗೆ ದುಡ್ಡು ಕಮ್ಮಿ ಹೇಳ್ತಾ ಇದ್ದಾರೆ, ನಾನು ಅಲ್ಲಿ ಮಾಡಿಸ್ಬೇಕು, ಯಾಕ್ರಿ ನೀವು ಲಾಕ್ ಹಾಕಿದ್ರೆ ಲಾಕ್ ತೆಗೀರಿ ಅಂತ ನೀವುಗಳು ಗಲಾಟೆ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅಲ್ಲ, ಇಲ್ಲಿ ಜಾಸ್ತಿ ಮಾಡ್ತಾ ಇರೋದು ಒಂದ್ ಕಡೆ ಆದ್ರೆ, ಈಗ ನಿಮ್ದ್ರಲ್ಲಿ ಜಾಸ್ತಿ ಅಂತ ಹೇಳ್ತಾ ಇರೋದು ಕಂಪ್ಲೇಂಟ್, ನಿಮ್ದು ಕಮ್ಮಿ ಅಂತ ಹೇಳ್ತಾ ಇಲ್ಲ. ನಿಮ್ ಕಡೆ ಜಾಸ್ತಿ ಅಂತ ಹೇಳ್ತಾರೆ, ಅವ್ರ ಕಡೆ ನಾವೆಲ್ಲ ಬೇರೆ ಕಡೆ ಎಲ್ಲ ಕೇಳಕ್ ಹೋದ್ರೆ ಇವ್ರ ಇನ್ಶೂರೆನ್ಸ್ ಗಿಂತ ಅಲ್ಲಿ 2000 ಕಮ್ಮಿ ಐತೆ ಅಂತ ಹೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ನೀವು? ಖಂಡಿತವಾಗ್ಲು ನಮ್ ಜನಗಳು, ನಮ್ ಏಜೆಂಟ್ಗಳೇ ಏನ್ ಮಾಡ್ತಾರೆ, ಕಸ್ಟಮರ್ ಹಿಡಿಬೇಕಂತ ಹೇಳ್ಬಿಟ್ಟು ಎಲ್ಲ ಆಪ್ಷನ್ಸ್ಗಳು ಕಿತ್ತಾಕ್ಬಿಡ್ತಾರೆ. ಸರಿ, ನೀವು ಗುದ್ದಿರೋರ್ಗೆ 7 ಲಕ್ಷ ಆ ಆಪ್ಷನ್ ಕಿತ್ತಾಕ್ಬಿಡ್ತಾರೆ. ಸರಿ. ಆಮೇಲೆ ವಾಹನ ಮಾಲೀಕ ಕಮ್ ಡ್ರೈವರ್ ಇರ್ತಾರೆ, ಓನರ್ ಕಮ್ ಡ್ರೈವರ್, ಅವ್ರಿಗೆ 15 ಲಕ್ಷ ಆಪ್ಷನ್ ಇರುತ್ತೆ, ಆ ಆಪ್ಷನ್ ನ ಕಿತ್ತಾಕ್ಬಿಡ್ತಾರೆ. ಆಮೇಲೆ ಅದ್ರಲ್ಲಿ ಇನ್ನ IMT 23 ಇರುತ್ತೆ, ಆ ಆಪ್ಷನ್ ಹಾಕೋದೇ ಇಲ್ಲ. ಇವೆಲ್ಲ ಕಿತ್ತಾಕ್ಬಿಟ್ಟು, ಇವಾಗ ನಾನು ಎಕ್ಸಾಂಪಲ್ ಒಂದು 10,000 ರೂಪಾಯಿ ಆಗತ್ತೆ ಅಂತ ಹೇಳ್ತೀನಿ ನಾನು, ಅವೆಲ್ಲ ಆಪ್ಷನ್ಸ್ ಗಳು ನಾನು ಕಿತ್ತಾಕ್ಬಿಟ್ರೆ 8,500ಕ್ಕೆ ನಾನು ಕೊಡ್ಬೋದು. ಈ ಅವರುಗಳು ತನ್ನ ವ್ಯಾಪಾರ ಕುದುರ್ಲಿ ಅಂತ 8,500ಕ್ಕೆ ಕೊಟ್ಬಿಡ್ತಾರೆ. ನಮ್ಮ ಈ ಜನಗಳು ಸರಿಯಾಗಿ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳಲ್ಲ. ಇವಾಗ ರೋಡ್ ಮೇಲೆ ನಮ್ ಇಡ್ಲಿಗಳು ಸಿಗತ್ತೆ, ಅದು ಅಕ್ಕಿ ಇಡ್ಲಿನೇ, ಕರೆಕ್ಟ್, ಅದು 5 ರೂಪಾಯಿ ಒಂದು ಇಡ್ಲಿ. ಅದೇ ನಮ್ ಲೀಲಾ ಪ್ಯಾಲೇಸ್ ಹೋಟ್ಲಲ್ಲಿ ಹೋಗಿದ್ರೆ 500 ರೂಪಾಯಿ ಒಂದು ಇಡ್ಲಿ. ಯಾಕ್ರಪ್ಪ ಕೊಡ್ತೀರಾ 5 ರೂಪಾಯಿ 500 ರೂಪಾಯಿ ಯಾಕೆ ಕೊಡ್ತೀರಾ? ಇಲ್ಲಿ ನೀವು ರೋಡ್ ಮೇಲೆ ನಿಂತ್ಕೊಂಡು ಕೊಟ್ಟಿದ್ದ ತಟ್ಟೆನಲ್ಲಿ ತಿನ್ಬೇಕು. ಅದೇ ಲೀಲಾ ಪ್ಯಾಲೇಸ್ ಅಲ್ಲಿ ಕೂತ್ಕೊಂಡ್ರೆ ನೀವು AC ನಲ್ಲಿ ಐಶೋ ಆರಾಮಾಗಿ ಮಜವಾಗಿ ತಿನ್ಬೋದು. ಒಂದ್ ಇಡ್ಲಿ ತಿನ್ನಕ್ಕೆ ನೀವು 2 ಅವರ್ ಕಾಲ ಅಲ್ಲಿ ಕಳಿಬಹುದು, ಅಲ್ಲಿ ಅವಕಾಶ ಕೊಡ್ತಾರೆ. ಅದೆಲ್ಲ ಲೆಕ್ಕ ಹಾಕೋದೇ ಇಲ್ಲ. ಇಲ್ಲಿ 5 ರೂಪಾಯಿ ಅಂದ್ರೆ 5 ರೂಪಾಯಿ ತಕ್ಕಂತೆ ಇರುತ್ತೆ, 500 ರೂಪಾಯಿ ಅಂದ್ರೆ 500 ರೂಪಾಯಿ ತಕ್ಕಂತೆ ಇರುತ್ತೆ. ದಯವಿಟ್ಟು
ನನ್ನ ಸಲಹೆ ಏನು, ಪ್ರತಿಯೊಬ್ರು ಪ್ರತಿಯೊಂದು ಕೇಳ್ಕೊಳ್ಳಿ. ದುಡ್ಡು ಕಟ್ಟೋಕಿನ ಮುಂಚೆ ನಂಗೆ ಏನೇನ್ ಸೌಲಭ್ಯ ಇದೆ, ನಾಳೆ ದಿನ ಅನಾಹುತ ಏನಾರು ಆಯ್ತು ನಮ್ ಡ್ರೈವರ್ಗಳೇ ಫೇಸ್ ಮಾಡೋದು. ಇನ್ಸೂರೆನ್ಸ್ ಏಜೆಂಟ್ ಬರಲ್ಲ ಆ ಸ್ಪಾಟ್ ಅಲ್ಲಿ, ಡ್ರೈವರ್ ಫೇಸ್ ಆಗೋದು. ಡ್ರೈವರ್ಗೆ ಪೂರ್ತಿ ಅರ್ಥ ಆಗಂಗೆ ತಿಳ್ಕೋಬೇಕು. ಒಂದಿಲ್ಲ 10 ಪ್ರಶ್ನೆ ಕೇಳ್ಬೇಕು. ನಂಗೆ ಇದು ಅರ್ಥ ಆಗ್ಲಿಲ್ಲ, ತಿರ್ಗಾ ನಂಗೆ ಹೇಳಿ. ಒಂದಿಲ್ಲ 10 ಸಲ ಕೇಳಿ, ಕೇಳ್ಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡಿದ್ಮೇಲೆ ದುಡ್ಡು ಕಟ್ಟಿ. ದುಡ್ಡು ಕಟ್ಟಾದ್ಮೇಲೆ ತಿರ್ಗಾ ನಿಮ್ ಕೈಲಿ ಪಾಲಿಸಿ ಬರುತ್ತಲ್ಲ, ಅವ್ರು ಏನೇನ್ ಆಪ್ಷನ್ ಹೇಳಿದ್ರು ಆಪ್ಷನ್ಗಳು ಅದ್ರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಒಂದ್ ವೇಳೆ ಅವ್ನು ಮೋಸ ಮಾಡಿದ್ರ, ಈಗ ನೀವೇನೋ ಹೇಳಿರ್ತೀರಾ ಎಲ್ಲಾನು ಹೇಳುವಾಗ ದುಡ್ಡು ಮಾರ್ಕ್ ಎಲ್ಲ ಮಾಡಿಸ್ಬಿಟ್ಟು ದುಡ್ಡು ಕಟ್ಸ್ಕೊಂಡಿರ್ತೀರಾ. ಆ ಒಂದು ಫಾರಮ್ ಅಲ್ಲಿ ಎಲ್ಲ ಪಾಲಿಸಿ ಎಲ್ಲ ರೆಡಿ ಆಗೋಯ್ತು. ರೆಡಿ ಆದ್ಮೇಲೆ ಅವ್ನು ಚೆಕ್ ಮಾಡ್ತಾರೆ ನೀವು ಹೇಳ್ದಂಗೆ. ಮಾಡಿದಾಗ ಅಲ್ಲಿ ಇಲ್ಲೇ ಇರಲ್ಲ, ಏನ್ ಮಾಡೋದು ಅವಾಗ ಅವು ಮತ್ತೆ ಪಾಲಿಸಿ ಹೊಸ ಮಾಡಿಸ್ಬೇಕಾ? ಸ್ವಾಮಿ ನೋಡಿ, ನಮ್ಮ ಭಾರತ ದೇಶದಲ್ಲೇ ನೋಟೆ ಕೋಟಾ ಪ್ರಿಂಟ್ ಮಾಡ್ತಾರೆ, ಕೋಟಾ ಪ್ರಿಂಟೇ ಮಾಡ್ತಾರೆ. ಅದಕ್ಕೆ ಏನು ಪರಿಹಾರ ಇಲ್ಲ. ಅದಕ್ಕೆ ಹೇಳೋದು, ದಯವಿಟ್ಟು ನಂಬಿಕೆ ಇರೋ ಜನ ಹತ್ರ ಹೋಗಿ, ಯಾರು ಎಷ್ಟು ಹಳಬ್ರು, ಯಾರು ಕರೆಕ್ಟ್ ಆಗಿ ಮಾಡ್ತಾವ್ರೆ. ಮೊನ್ನೆ ಬಂದಿರೋ ಹುಡುಗರುಗಳು ಸಾಕಷ್ಟು ಜನ ಇದ್ದಾರೆ, ಅವ್ರುಗಳು ಈ ಕಲ್ತು ಕೆಲಸ ಮಾಡಿ ಬಿಸಾಕ್ತಾರೆ. ಇವಾಗ ನಾನು ಇವಾಗ ಹಳಬ, ನಾನು ಹುಟ್ಟಿ ಬೆಳೆದಿರೋದು ಇಲ್ಲೇ. ನಂಗೆ ಮರ್ಯಾದೆ ಪ್ರಶ್ನೆ ದೊಡ್ಡದು. ಸರಿ, ದುಡ್ಡಿನ ಸಂಪಾದನೆ ಆಮೇಲೆ ನನ್ ಮರ್ಯಾದೆ ಕಾಪಾಡಬೇಕು. ನಾನ್ ಸೀನಿಯರ್ ಸಿಟಿಸನ್, ನಾನ್ ಯಾರ ಮುಂದೆನೂ ನಾನು ತಲೆ ಬಾಗ್ಬಾರ್ದು. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ನನ್ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಮ್ಮಲ್ಲಿ ಅಂತೂ 100% ಸುಳ್ಳು ಹೇಳಲ್ಲ. ಆಮೇಲೆ ನಮ್ಮಲ್ಲಿ ಕೆಲವರು ಡ್ರೈವರ್ಗಳು ಬಂದು ಹೇಳ್ತಾರೆ, ಏನ್ರಿ ನೀವು ಕಮ್ಮಿನೇ ಮಾಡಲ್ಲ, ಕಮ್ಮಿನೇ ಮಾಡಲ್ಲ. ಸ್ವಾಮಿ ನಿಜ, ನಮ್ದೇನ್ ಪಾಲಿಸಿ ಇದೆ ಅದನ್ನ ನಾನು ಹೇಳ್ತೀನಿ. ನಮ್ದ್ರಲ್ಲಿ ನಿಜವಾಗ್ಲೂ ನಮ್ಮ ಆಫೀಸ್ ಮಾಡ್ದಾಗ್ಲಿಂದಾನು ನಾವು ಯಾರಿಗೂ ₹1 ಚೌಕಾಸಿ ಮಾಡ್ಲಿಲ್ಲ. ಆಮೇಲೆ ಗೌಡ್ರು ಬಂದ್ರು, ಇವರು ವಿಡಿಯೋ ಮಾಡ್ತಾವ್ರೆ, ಯೂಟ್ಯೂಬರ್ರು, ಇವ್ರಿಗೆ ಹೆದರ್ಕೊಂಡು ನಾನು ಕಮ್ಮಿ ಕೊಟ್ಬಿಟ್ಟೆ, ಇನ್ನೊಬ್ಬನಿಗೆ ಕಣ್ಣು ನೋಡ್ಬಿಟ್ಟು ನೀ ಸೈಡ್ ಅಲ್ಲಿ ನಿಂತ್ಕೊ ಅಂತ ಹೇಳೋದು, ನಿಮ್ಗೆ ಮಾಡಿ ಕಳ್ಸೋದು, ಅವನ್ಗೆ ಬೇರೆ ರೇಟು, ನಿಮ್ಗೆ ಬೇರೆ ರೇಟು, ಆ ರೀತಿ ಕೆಲಸನೇ ಇಲ್ಲ ನಮ್ಮಲ್ಲಿ. ಫಸ್ಟ್ ಟೈಮ್ ನಾನು ಮಾಡಿಸ್ದಾಗ ನಾನೇ ನಿಮ್ಮದು, ಈಗ ನೋಡಿ ಅದು ವೇಸ್ಟ್ ಆಯ್ತು ದುಡ್ಡು ಸರ್. ಅದು ಯಾಕೆ 3 ತಿಂಗಳು ಆಗೋಯ್ತು, ನಿಮ್ದೇನೋ ದುಡ್ಡು ಕಟ್ಬಿಟ್ಟೆ, ನಾನು ಇಲ್ಲಿ FC ಮಾಡ್ಸಿಲ್ಲ, ಏನು ಮಾಡ್ಸಿಲ್ಲ, ಸುಮ್ಮನೆ ದುಡ್ಡು ದಂಡ ಆಯ್ತಲ್ಲ. ನಾನು ಅವಾಗ ನಾನು ಇನ್ಶೂರೆನ್ಸ್ ಕಟ್ಲಿಲ್ಲ ಅಂದಿದ್ರೆ ದುಡ್ಡೆಲ್ಲ ಉಳಿತೈತಲ್ಲ ಸರ್. ನಂಗೆ 5,800 ರೂಪಾಯಿ ಪಾಸಿಂಗ್ ಅಂತೂ ಮಾಡ್ಲಿಲ್ಲ. ಆಕ್ಸಿಡೆಂಟ್ ಆದ. ಆಕ್ಚುಲಿ ಇನ್ನೊಂದೇನಾಯ್ತು ಗೊತ್ತಾ, ನನ್ನ ಪುಣ್ಯಕ್ಕೆ ಇನ್ಶೂರೆನ್ಸ್ ಮಾಡ್ತಿದ್ದು ಒಂದು ಬೆನಿಫಿಟ್ ಆಯ್ತು. ಒಂದ್ ಗಾಡಿ MG ಗಾಡಿಗೆ ನಾನೇ ಹೋಗಿ ಗುದ್ಬಿಟ್ಟೆ, ಸಣ್ಣದಾಗಿ ಏಟಾಗಿತ್ತು ಅದು. ಆಯಮ್ಮ ಇನ್ಶೂರೆನ್ಸ್ ಕಾಪಿ ಕಳಿಸಿ ಅಂದ್ಲು. ಸರಿ ಅಂದ್ಬಿಟ್ಟು ಅವಳಿಗೆ ಅಲ್ಲೇ ನಿಂತಿದ್ದ ಜಾಗದಲ್ಲಿ ನೀವು ಕೊಟ್ಟಿದ್ದ PDF ನ ಅವ್ರು ಕಳಿಸ್ಬಿಟ್ಟು ನಾನು DL ಕಳಿಸಿ RC ಕಳಿಸ್ಬಿಟ್ಟು ಬಂದೆ. ಫೋನ್ ಮಾಡಿದೆ ಅವಳಿಗೆ, ಆ ನಂಬರ್ ಇತ್ತು ನೋಡಿ, ನಮ್ಮ ಇದ್ರೆ ಫೋನ್ ಮಾಡಿ ಅಂತ ಮಾಡಿದ್ಲು. ಆಮೇಲಿಂದ ನಮ್ಮವ್ರೊಬ್ರೆ ಫೋನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಕೋಆರ್ಡಿನೇಟ್ ಮಾಡಿ ಅಂದ್ಲು. ಸರಿ ಅಂತ ಮಾಡಿದಾಗ ಸಣ್ಣ ನಿಂತಿದ್ದ ಡೇಟ್ನ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ನಂಗೆ ಗೊತ್ತಿತ್ತದು. ಅದು ಕೊಟ್ಟಿದ್ದಕ್ಕೆ ಏನಾಗೋಯ್ತು, ಇನ್ಶೂರೆನ್ಸ್ ರೆಡಿ ಇದೆ ಅಂತ ಹೇಳ್ಬಿಟ್ಟು ಆ ಅಮ್ಮ ಏನ್ ಮಾಡಿದ್ಲು, ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ. ಬಟ್ ಆ ಅಮ್ಮ ಪಾಸಿಂಗ್ ರೆಡಿ ಇಲ್ಲ, ಇವ್ರದ್ದು ಪಾಸಿಂಗ್ ಲ್ಯಾಪ್ಸ್ ಆಗೈತೆ ಅಂತ ಗೊತ್ತಿದ್ರೆ ಕಂಪ್ಲೇಂಟ್ ಹೋಗೋದು. ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಅಂತ ರನ್ನಿಂಗ್ ಇದ್ದಿದ್ದಕ್ಕೆ ಅದೊಂದು ಉಳ್ಕತ್ತು. ಕೊನೆಗೆ ಆ ಅಮ್ಮ ಕಂಪ್ಲೇಂಟ್ ಕೊಡ್ಲಿಲ್ಲ, ನನ್ಗೆ ದುಡ್ಡು ಉಳ್ಕತ್ತು. ಈಗ ಅದೊಂದು ಉಳಿತು ನನಗೀಗ 5,800 ರೂಪಾಯಿಂದ. ನೋಡಿ ಗೌಡ್ರೆ, ಇನ್ಶೂರೆನ್ಸ್ ಪಾಲಿಸಿ ಇರೋದೇ ನಿಮ್ ರಕ್ಷಣೆಗೆ. ಕರೆಕ್ಟ್. ಇವಾಗ ಅದಂತೂ ಸಣ್ಣದೊಂದು ಆಗೋಯ್ತು. ಹೌದು, ದೊಡ್ಡದಾಗಿ ಯಾವ ಟೈಮಲ್ಲಿ ಯಾವಾಗ ಏನಾಗುತ್ತೋ, ಯಾರ ಪ್ರಾಣ ಹೋಗ್ಬಿಟ್ಟಿರ್ತಾ ಇದೆ, ಅದೇ ಭಯ ನನಗೆ. ಲೈಫ್ ಲಾಂಗ್ ನಿಮ್ ಮೇಲೆ ಕೇಸ್ ಬಂದ್ಬಿಟ್ಟು ಯಾವ ಕೋರ್ಟ್ಗಳು ಅಳಿಯೋದು, ಜೈಲು, ಪೆನಾಲ್ಟಿ, ಇವೆಲ್ಲ ಎಷ್ಟು ತಲೆನೋವುಗಳಾಗುತ್ತೆ. ಅದ್ರ ಮುಂದೆ ಇದು ಇನ್ಶೂರೆನ್ಸ್ ದುಡ್ಡು ಯಾವ ಮೂಲೆಗೂ. ಕರೆಕ್ಟ್ ಸರ್, ಆಯ್ತು ಸರ್. ಈಗ ಇನ್ಶೂರೆನ್ಸ್ ಈಗ ನೀವ್ ಹೇಳ್ದಂಗೆ 3 ತಿಂಗಳು ಅವಕಾಶ ಇದೆ, ನಾವು ಮಾಡ್ಕೊತೀನಿ, ಏನೋ ಆಗುತ್ತೆ. ಎಷ್ಟೋ ಸಾವಿರ ಡ್ರೈವರ್ಗಳು ಇಲ್ಲಿ ನೋಡ್ತಾರಲ್ಲ, ಇವ್ರೆಲ್ಲರೂ ಕೂಡ ಎಷ್ಟೋ ಸಾವಿರ ಡ್ರೈವರ್ಗಳು ಇವತ್ತಿಗೂ ಕೂಡ ಪಾಸಿಂಗ್ ಮಾಡಿಸ್ಕೊಂಡಿಲ್ಲ. ಇನ್ಶೂರೆನ್ಸ್ ಏನೋ ಕಟ್ಕೊಂಡವ್ರೆ, ಪಾಸಿಂಗ್ ಮಾಡಿಸ್ಕೊತಾ ಇಲ್ಲ ಅವರು. ಯಾಕೆಂದ್ರೆ ಅವ್ರು ಇಲ್ಲ ಸರ್ ದುಡ್ಡಿಲ್ಲ ಅಂತಾರೆ. ವೇಸ್ಟ್ ಆಗ್ತೈತೆ ಇನ್ಶೂರೆನ್ಸ್ ಮಾಡಿಸು. ಇವ್ರಿಗೂ ಹೇಳ್ತಾ ಇರೋದು ಅದನ್ನ, ಇನ್ಶೂರೆನ್ಸ್ ಮಾಡಿಸು, ವೇಸ್ಟ್ ಆಗ್ತೈತೆ. ದಯವಿಟ್ಟು ನಿಮ್ಗೆ ಅವತ್ತಿಂದ ಹೇಳ್ತಾ ಇದೀನಿ, ಏನಾರು ಒಂದು ಈ ಪ್ಯಾನಿಕ್ ಬಟನ್ ಏನಾರು ಒಂಚೂರು ನೀವೇನಾರು ಅದನ್ನ ತಗೊಂತೀರಾ, ಅದ್ರ ಬಗ್ಗೆ ಏನಾರು ವಿಚಾರಿಸಿದ್ರೆ ಏನಾರು ಆಯ್ತಾ ಹೇಳಿ ಸರ್. ಹೋಲಿ ಸರ್, ಪ್ಯಾನಿಕ್ ಬಟನ್ ಬಗ್ಗೆ ನಾನು ವಿಚಾರಿಸಿದೆ, ಅದೇ ಉದ್ಯೋಗನೇ ಬೇರೆ. ಅದೇ ಉದ್ಯೋಗ ಬೇರೆ. ಅದು ಮಾಡಿದ್ರೆ ಅದಕ್ಕೆ ತುಂಬಾ ದೊಡ್ಡ ಲೆವೆಲ್ ಮಾಡಬೇಕು, ಸಣ್ಣ ಪುಟ್ಟ ಇಲ್ಲ. ಆ ಉದ್ಯೋಗನೇ ಬೇರೆ, ಅದು ನಮ್ ಜೊತೆಗೆ ಮಾಡೋ ಅಂತದ್ದು ಯಾವ್ದು ಇಲ್ಲ.
ನಮ್ ಜೊತೆ ಮಾಡೋ ಹಾಗೆ ಇಲ್ಲವೇ ಇಲ್ಲ. ಅದು ಪ್ಯಾನಿಕ್ ಬಟನ್ ಇಲ್ಲ, ಹ್ಮ್. ಆಮೇಲೆ FC ಮಾಡೋದು ಇಲ್ಲ, ಹ್ಮ್. ನಾವ್ ಎಷ್ಟೋ ಡ್ರೈವರ್ಗಳದ್ದು ಬ್ಯಾಡ್ಜ್ ಇಲ್ಲ, ಹಾ. ಆಮೇಲೆ ಇದು DL ಲ್ಯಾಪ್ಸ್ ಆಗಿದೆ, ಹಾ. ಏನೇನೋ ಅವತಾರಗಳು ಆಗಿದೆ. ಈಗ ದಯವಿಟ್ಟು ಹ್ಮ್. ಇವೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಹ್ಮ್. ನೀವುಗಳು ಕರೆಕ್ಟ್ ಆಗಿ ಇದ್ಬಿಟ್ರೆ 100% ಒಗ್ಗಟ್ಟಾಗಿ ಎಲ್ಲರೂ ಕರೆಕ್ಟ್ ಆಗಿ ಇದ್ಬಿಟ್ರೆ ಹ್ಮ್. ನೀವೆಲ್ಲರೂ ಹೋಗಿ ನೀವು ಸರ್ಕಾರಕ್ಕೆ ನೀವು ಅಧಿಕಾರದಿಂದ ಕೇಳ್ಬೋದು. ನಮ್ ಸರ್ಕಾರ ಕೇಳಕ್ ರೆಡಿ ಇದೆ. ನೀವು ಹೇಳಿರೋ ಕಾನೂನು ಪ್ರಕಾರ ನಾವು ಪ್ರತಿಯೊಂದು ಮಾಡಿಟ್ಟಿದೀವಿ. ಹ್ಮ್. ನಮ್ ಸೌಕರ್ಯನು ನೀವು ಮಾಡ್ರಿ. ಕರೆಕ್ಟ್. ಅದನ್ನೇ ಈಗ ನೋಡಿ, ನಾನು ಈಗ ಇನ್ನೊಂದ್ 40 ಜನ ಬರ್ತಾ ನಮ್ ಇದ್ದಾರೆ. ಸರ್ಕಾರ ಬರೀ ಪ್ಯಾಸೆಂಜರ್ ಹ್ಮ್. ಪಬ್ಲಿಕ್ ಅದನ್ನ ನೋಡ್ತಾವ್ರೆ. ಡ್ರೈವರ್ನ ನೋಡ್ತಾ ಇಲ್ಲ. ಡ್ರೈವರ್ಗಳು ಓನರ್ಗಳಿಗೆ ನೋಡ್ತಾ ಇಲ್ಲ. ಅವ್ರಿಗೂ ಹೊಟ್ಟೆ ಸಂಸಾರ, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಹೊಟ್ಟೆ ಇದೆ, ಎಲ್ಲ ಇದೆ, ಅವ್ರಿಗೂ 108 ಖರ್ಚಿದೆ. ಅವ್ರ ಕಡೆ ನೋಡ್ಬೇಕು. ಇದಾದ್ರೆ ಸರ್ಕಾರಕ್ಕೆ ನಾವು ಏನಾದ್ರೆ ದನಿ ಎತ್ತಿದ್ರೆ ಅವ್ರೇನ್ ಹೇಳ್ತಾರೆ, ಸುಮ್ನೆ ಇರಿ, ಈ ಕ್ಯಾಬ್ನವರು ಆಟೋನವರು ಎಲ್ಲ ಡಾಕ್ಯುಮೆಂಟ್ ನ್ಯಾಯವಾಗಿ ಒಂದೂ ಸರಿಯಾಗಿ ಇಟ್ಟಿಲ್ಲ ರೀ ಅಂತ. ಅದು ಇದೆ. ಅದು 100ಕ್ಕೆ 95% ಚೆನ್ನಾಗಿದ್ರೆ 5% ಕೆಟ್ಟವರು ಸೇರ್ಬಿಟ್ಟಾರೆ. ಈಗ ಆಟೋದು ಅಂದ್ರೆ ಅವ್ರದ್ದೇನಿಲ್ಲ, ಬರೀ ಇನ್ಶೂರೆನ್ಸ್, ಒಂದ್ ಟ್ಯಾಕ್ಸ್, ಅದು ಏನು ಆ ಟ್ಯಾಕ್ಸ್ ಏನು ಇಲ್ಲ ಅವ್ರಿಗೆ, ಲೈಫ್ ಟೈಮ್ ಇರ್ತದೆ. ಆಟೋನವ್ರಿಗೂ ಎಲ್ಲ ಫಜಿತಿ ಇದೆ, FC ಇದೆ, ಪರ್ಮಿಟ್ ಇದೆ. ಸರ್ ಅವ್ರು FC ಮಾಡ್ಸಕ್ಕೆಲ್ಲ ಇವತ್ತೆಲ್ಲ ಇವರು ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ 150-200 ರೂಪಾಯಿ ಖರ್ಚಾಗುತ್ತೆ ಸರ್. ಇವ್ರು ಬ್ರೋಕರ್ ಹತ್ರ ಹೋಗ್ಬಿಟ್ಟು 2,000-3,000 ಕಟ್ಟೋದು ಒಂದಾದ್ರೆ, ಈ ಇನ್ಶೂರೆನ್ಸ್ ಒಂದು 3,500. ಎಷ್ಟು ಸರ್ ಇನ್ಶೂರೆನ್ಸ್ ಆಟೋಗೆ? 3,500 6,000 6,000 ರೂಪಾಯಿ ಮಾಡ್ಸೋ ಫುಲ್ ಸೇಫ್ ಅವನು. ಕರೆಕ್ಟ್ ಅಲ್ವಾ? ಏನೇ ಆದ್ರೂ 10,000 ರೂಪಾಯಿ ಒಳಗೆ ವರ್ಷಕ್ಕೊಂದ್ಸಲ ಮುಗಿದೋಯ್ತು ಟ್ಯಾಕ್ಸ್ ಸೇರಿ. ಆಕ್ಚುಲಿ ಅವ್ರು ಟ್ಯಾಕ್ಸ್ ಬರಲ್ಲ ಅನ್ಕೋತೀನಿ. ಬರೀ FC ಒಂದು, FC ಒಂದು, ಇನ್ಶೂರೆನ್ಸ್ ಒಂದು, 2 DL ಒಂದು, ರಿನ್ಯೂವಲ್, ಮೀಟರ್ ಮಾಡ್ಬೇಕು, ಪೊಲ್ಯೂಷನ್ ಅವೆಲ್ಲ ಬರೀ 6 ತಿಂಗಳು ಒಂದ್ಸಲ ಮಾಡ್ತಾರೆ. ಏನೇ ಆದ್ರೂ ಓವರ್ ಆಲ್ 10,000 ರೂಪಾಯಿ ಮುಗಿದೋಗುತ್ತೆ. ಬಟ್ ನಮ್ದು ಇಲ್ಲಿ ನೋಡಿ, ಇನ್ಶೂರೆನ್ಸ್ಗೆ 20,000 ಕಟ್ಟಬೇಕು. ಇದು ನಾನು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ವರ್ಷಕ್ಕೆ 4 ಭಾಗ ಕಟ್ಟಬೇಕಲ್ಲ, 3 ತಿಂಗಳದು. ಅಲ್ಲಿಗೆ 14,000 ರೂಪಾಯಿ ಅದಕ್ಕೆ ಆಗೋಗುತ್ತೆ. ಸಾರಿ, 2,000 ರೂಪಾಯಿ, 500 ರೂಪಾಯಿ ಅಂದ್ರೆ 2,500 3,000 ಬೇಕು ವರ್ಷಕ್ಕೆ ನನಗೆ ಟ್ಯಾಕ್ಸ್ ಕಟ್ಟಕ್ಕೆ. ಅದ್ರ ಜೊತೆಗೆ ಇದು ಈಗ ಪ್ಯಾನಿಕ್ ಬಟನ್ ಕೊಟ್ಟಿರೋದ್ರಿಂದ ನಾವ್ ಏನು ಮಾಡ್ಸಕ್ ಆಯ್ತಲ್ಲ ಸರ್, ಅದೊಂದೇ ಸಮಸ್ಯೆ ನಮ್ಗೆ. FC ನಮ್ದು ಅಷ್ಟೇ, 1,50,000 ರೂಪಾಯಿ ಕೊಟ್ರೆ ನಮ್ಗೆ FC ಆಗೋಗುತ್ತೆ ಡೈರೆಕ್ಟ್ ಆಗಿ ಹೋದ್ರೆ. ಈ ಪ್ಯಾನಿಕ್ ಬಟನ್ ಇಂದ ನಾವೆಲ್ಲರೂ ಕಾಯ್ಕೊಂಡು ಗೊತ್ತಿರೋದು. ನಾನು ಮಾಡ್ತಿರ್ತಾ ಇರೋದು ಇದೇ ಕಾರಣಕ್ಕೆ. 15,000 ಎಲ್ಲಿಂದ ಸರ್ ಕೊಡೋದು? ಒಬ್ಬ 15 ಅಂತಾನೆ, ಒಬ್ಬ 16 ಅಂತಾನೆ. ಗೌರ್ಮೆಂಟ್ ಹೇಳುತ್ತೆ 8,500 ಅಂತ ಹೇಳುತ್ತೆ. 8,000 ತಗೊಳ್ಳೋರು ಯಾರು ಇಲ್ಲ. ತೆಗೆದು ಹಾಕೊಂಡ್ರು ಕೂಡ ಅದು ವರ್ಕ್ ಆಗಲ್ಲ. ಈ ಯಾವ ಹಣೆ ಬರಕ್ಕೆ ನಾವು ಮಾಡಿಸ್ಬೇಕಿದೆ? ಇವರು ನಾವು ವಿಡಿಯೋ ಮಾಡ್ತಾರೋ ಮಾಡ್ಸೋರೆ, ವರ್ಕ್ ಆಗ್ತಿದೆ ಅಂದ್ರೆ ವರ್ಕ್ ಆಗಲ್ಲ. ನೋಡಲಿ, ಎಷ್ಟೋ ಜನ ಅದನ್ನೇ ಹೇಳ್ತಾರೆ, ಸರ್ ಸುಮ್ನೆ ವೇಸ್ಟ್ ಸರ್, ಅವರು ಮಾಡ್ತಾರೆ ಅಂತ. 10-15 ಪ್ರೆಸ್ ಮಾಡಿದ್ರು ಕೂಡ ಒಬ್ರು ಕಾಲ್ ಮಾಡ್ತಾ ಇಲ್ಲ. ನಮ್ಗೆ ಇದೊಂದು ತಲೆನೋವಿಗೆ ಮೊನ್ನೆ ಯಾರೋ ಒಬ್ರು ಕರೆದ್ರು, ಒಂದ್ 40 ಜನ ನಮ್ಗೆ ರೆಡಿ ಇದ್ದಾರೆ. ನಾನು ಅವ್ರಿಗೆ ಏನ್ ಹೇಳಿದ್ದೀನಿ ಗೊತ್ತಾ? ಸರ್ ಗಾಡಿನ ಕ್ಲೀನ್ ಆಗಿ ವಾಶ್ ಮಾಡಿಸ್ಕೊಳ್ಳಿ, ರಬ್ಬಿಂಗು ಪಾಲಿಶ್ ಕ್ಲೀನ್ ಆಗಿ ಹಾಕ್ಸ್ಕೊಳ್ಳಿ, ನಿಮ್ ಟ್ಯಾಕ್ಸ್ ಕಟ್ಕೊಳ್ಳಿ, ನಿಮ್ ಇನ್ಶೂರೆನ್ಸ್ ಕಟ್ಕೊಳ್ಳಿ, ಎಮಿಷನ್ ಮಾಡಿಸ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಂಡು ಸೀದಾ ಗಾಡಿ ತಗೊಂಡು ನಾನು ಹೇಳಿದ RTO ಬನ್ನಿ ಸರ್, ನಾನು ಪಾಸಿಂಗ್ ಮಾಡಿ ಅಂತ ನಿಲ್ಸಿ. ಅವ್ರು ಬರ್ತಾರಾಗ ಪ್ಯಾನಿಕ್ ಬಟನ್ ಹಾಕ್ಬೇಕು ಅಂತಾರೆ. ಸರಿ ಸರ್, ಪ್ಯಾನಿಕ್ ಬಟನ್ ಯಾಕೆ ಹಾಕ್ಬೇಕು, ಯಾರು ಇದನ್ನ ರೂಲ್ಸ್ ತಂದ್ರು ನನಗೆ ಗೊತ್ತಿಲ್ಲ, ನಾನಿನ್ನು ಚಿಕ್ಕ ಡ್ರೈವರು, ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಕೊಳ್ಳೋಣ. ಅವತ್ತೆಲ್ಲ ಒಂದಿನ ಹೋದ್ರೂ ಪರವಾಗಿಲ್ಲ. ಯಾವ ಉದ್ದೇಶಕ್ಕೆ ಪ್ಯಾನಿಕ್ ಬಟನ್? ಒಬ್ಬ ಕಸ್ಟಮರ್ ಗಾಡಿಲಿ ಹತ್ತಿದ್ರೆ ಸರ್, ಮೊಬೈಲ್ ಇಟ್ಕೊಂಡೇ ಇರ್ತಾನೆ. ಲೇಡೀಸ್ ಹತ್ತಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಗಾಗೋ ಅನ್ಭವ, ನಾನು ಡ್ರೈವರ್ ಅಲ್ವಾ, ಮನೆಯವ್ರಿಗೆ ಫೋನ್ ಮಾಡ್ತಾರೆ, ಮಾಡ್ಬಿಟ್ಟು ನಾನು ಇಲ್ಲಿ ಬರ್ತಾ ಇದ್ದೀನಿ ಫುಲ್ ಉದ್ದಕ್ಕೆ, ಅದೆಲ್ಲ ಯಾರ ಹತ್ರ ಮಾತಾಡ್ತಾರೋ ಗೊತ್ತಿಲ್ಲ, ಒಟ್ಟ ಉದ್ದಕ್ಕೂ ಕಂಟಿನ್ಯೂ ಕಾಲಲ್ಲಿ ಇರ್ತಾರೆ. ಎರಡನೇದು ಅವರು ಲೈವ್ ಲೊಕೇಶನ್ ಲೈವ್ ಲೊಕೇಶನ್ ಕಳಿಸ್ತಾರೆ. ಎರಡನೇದು ಅವ್ರು ಮಾಡೋದೆಲ್ಲ 90% ಜನ ಓಲಾ ಉಬರೇ ಬುಕ್ ಮಾಡ್ತಾರ. ಟ್ರ್ಯಾಕಿಂಗ್ ಹಿಸ್ಟ್ರಿ ಇರುತ್ತೆ. ಟ್ರ್ಯಾಕಿಂಗ್ ಮಾಡ್ಬೇಕಾದ್ರೆ ಅವ್ರು ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ, ಮನೇಲಿ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರು ಬುಕ್ ಮಾಡ್ತಾರೆ, ಇವ್ರ ಕೈಲಿ ಬುಕ್ ಮಾಡ್ಸಲ್ಲ. ಅಕಸ್ಮಾತ್ ಇವರೇ ಬುಕ್ ಮಾಡಿದ್ರು ಇವ್ರ ಗಂಡಂಗೋ ಇಲ್ಲ ಇವರು ಗಂಡ ಹೋಗ್ತಾ ಇದ್ರೆ ಹೆಂಡತಿಗೋ ಶೇರ್ ಮಾಡ್ಕೋತಾರೆ, ಟ್ರಿಪ್ ಶೇರ್ ನ. ಇಷ್ಟೆಲ್ಲ ಸೆಕ್ಯೂರ್ ಅವರೇ ಮಾಡ್ಕೊಂಡಿದ್ಮೇಲೆ ಇದು ಪ್ಯಾನಿಕ್ ಬಟನ್ ಯಾಕೆ ಬೇಕಿದು? ಅಂದ್ರೆ ರೋಡ್ ಅಲ್ಲಿ CC ಕ್ಯಾಮ್ರಾಗಳು ಏನಕ್ಕೆ ಹಾಕೊಂಡವ್ರೆ? 20 ನಮ್ ಬೆಂಗಳೂರು ಇತಿಹಾಸದಲ್ಲಿ ಯಾವ್ದೋ 1-2 ಕೇಸ್ ಆಗಿದೆ. ಹೌದು, ತಪ್ಪು ಕೆಲಸ ಆಗಿದೆ. ಅದ್ ಯಾವ್ದೋ ಇಬ್ರು ಮಾಡಿದಕ್ಕೆ ಎಂಟೈರ್ ಲಕ್ಷಾಂತರ ಜನಕ್ಕೆ ಸಜೆ ಕೊಟ್ಟರೆ. ಇದಕ್ಕೇನ್ ಹೇಳ್ತೀನಿ ಗೊತ್ತಾ? ನಾನು ಅದನ್ನೇ ಈಗ ನೇರವಾಗಿ ಅದೇ ಇನ್ಸ್ಪೆಕ್ಟರ್ ಹತ್ರ ಕೇಳ್ತೀನಿ. ಪ್ಯಾನಿಕ್ ಬಟನ್ ಕಿನ ಯಾಕೆ ನಮ್ ಸರ್ಕಾರನ ಪೊಲೀಸ್ ವ್ಯವಸ್ಥೆ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಮಾಡ್ರಿ. ಅದು ಸೆಕೆಂಡ್ ಲೆವೆಲ್. ನನ್ ಫಸ್ಟ್ ಲೆವೆಲ್ ಏನ್ ಗೊತ್ತಾ? ನಿನ್ಗೆ ಅಷ್ಟೊಂದು ಸೆಕ್ಯೂರ್ ಆಸೆ ಏನಪ್ಪ, ಕಸ್ಟಮರ್ಗಳು ಅಥವಾ ಸಾರ್ವಜನಿಕರ ಮೇಲೆ ಅಷ್ಟೊಂದು ಲವ್ ಅಲ್ವಾ? ನಾನು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀನಿ, ಕರೆಕ್ಟಾ?
ನನ್ ಟ್ಯಾಕ್ಸ್ ಕೋಟಿ ಕೊಳಿತಾ ಬಿದ್ದೈತಲ್ವಾ, ಆ ದುಡ್ಡಲ್ಲಿ ನೀನ್ ಹಾಕ್ಸು ಪ್ಯಾನಿಕ್ ಬಟನ್. ನನ್ ಗಾಡಿನಲ್ಲಿ ಚಾರ್ಜಿಂಗ್ ಹಾಕತ್ತೀನಿ ನಾನು, ಅದಕ್ಕೆ ರೀಚಾರ್ಜು ನೀನೇ ಮಾಡಿಸ್ಕೊ. ನಾನು ಯಾಕೆ ಮಾಡ್ಲಿ? ನಿನಗ್ ತಾನೇ ಡೌಟು ಕಸ್ಟಮರ್ ಮೇಲೆ ಈ ತರ ಮಾಡ್ಬಿಡ್ತಾರೆ ಅಂತ. ನೀನ್ ಹಾಕ್ಸಯ್ಯ. ನೀನು ಒಂದ್ಸಲ ಫಸ್ಟ್ ಟೈಮ್ ನೀನ್ ಹಾಕಿಸ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನ ಬಿಚ್ಚ ಹಾಕಿದ್ರೆ, ಅದನ್ನ ಡ್ಯಾಮೇಜ್ ಮಾಡಿದ್ರೆ, ಆಗ ನಾನು ಸೆಕೆಂಡ್ ಹಾಕ್ಸ್ಕೊತೀನಿ. ಇದನ್ನ ನಾನು ಅಲ್ಲಿ RTO ಆಫೀಸಲ್ಲಿ ಹೋಗಿ ಕೇಳ್ಬೇಕು. ಈಗ ನನ್ನ ಹತ್ರ ದುಡ್ಡಿದ್ರಲ್ಲ ಹೋಗಿ ಕೇಳೋದು ನಾನು. ನನ್ನ ಹತ್ರ ದುಡ್ಡೇ ಇಲ್ಲ. ಆಮೇಲೆ ಕಮಿಟ್ಮೆಂಟ್ಗಳು ಸಾಲ ಓದಿಸ್ಕೊಂಡು ಗೊತ್ತಿದ್ದೀನಿ ಸರ್. ಅವ್ನು ಯಾವನ ಹೇಳ್ತಾ ಇದ್ದ ಗುಬೆ ನನ್ನ ಮಗ, ಕಮಿಷನ್ ಒಂದೊಂದು ಇದಕ್ಕೂ ಇನ್ಶೂರೆನ್ಸ್ಗೂ ಕಮಿಷನ್ ಸಿಗುತ್ತೆ ಅಂತ. ನಾನು ದೇವರಾಣೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಇವಾಗ ಇವ್ರ ಹತ್ರ 510 ರೂಪಾಯಿ ಇಸ್ಕೊಂಡೆ ನಾನು ಡೀಸೆಲ್ ಹಾಕ್ಸ್ಕೊಳಕ್ಕೆ. ಹಣ ಕೊಡ್ತೀನಿ ಕೊಡೋಣ, ನಾನು ಸಾಯಂಕಾಲ ಡ್ಯೂಟಿ ಮಾಡ್ಬಿಟ್ಟು ಅಂತ. ಹಿಂಗೆ ನಂಬಾಳು. ಇವ್ನು ಯಾವನ ಬೇವರ್ಸಿ ನನ್ನ ಮಗ ಹೇಳ್ತಾನೆ ಒಂದು ಇನ್ಶೂರೆನ್ಸ್ಗೆ 3,000-4,000 ಕಮಿಷನ್ ತಗತ್ಯಾ, ಆ ಕಮಿಷನ್ ಆಸೆಗೋಸ್ಕರ ಬಂದು ನೀನು ಅಲ್ಲೋಗಿ ಮಾತಾಡ್ತೀಯ ನೀನು ಅಂತ. ಅದೇವ್ರು ನಿಜವಾಗ್ಲೂ ಮಿಸ್ತಾನ ಸರ್ ಅವ್ರಿಗೆ? ಸರ್ ಯಾರಾದ್ರೂ ಏನಾರು ಹೇಳಲಿ, ಯಾವುದೇ ದೊಡ್ಡ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಇಂಥ ಎಲ್ಲ ಬರುತ್ತೆ, ವಿಪರೀತವಾಗಿ ಮಾತುಗಳು ಮಧ್ಯೆ ಬರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ನೀವು ಏನ್ ಟಾರ್ಗೆಟ್ ಇಟ್ಕೊಂಡು ನೀವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಂತ ಇದ್ದೀರಲ್ಲ, ಅದನ್ನ ಕಂಟಿನ್ಯೂ ಮಾಡಿ ದಯವಿಟ್ಟು. ಅವ್ರು ಯಾರೋ ಒಬ್ಬ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ನೀವು ಸಾವಿರಾರು ಜನಕ್ಕೆ ಒಳ್ಳೆ ಆಗೋದನ್ನ ನಿಲ್ಲಿಸಬೇಡಿ. ಆದ್ರೂ ಇಷ್ಟೆಲ್ಲ ಮಾಡ್ತಾ ಇದ್ರು ನಮ್ಗೆ ಹಂಗಂದಾಗ ಏನನ್ಸುತ್ತೆ, ಇವಾಗ ಏನಾರ ಮಾಡ್ಕೊಳ್ಳಿ. ನಾನು ದುಡಿಯೋಕ್ಕೆ ಶಕ್ತಿ ಇಲ್ವಾ ಸರ್? ನಾನು ದುಡಿತೀನಿ ಎಷ್ಟು ಬೇಕಾದ್ರೂ. ನಾನು ಯಾಕೆ ಇಷ್ಟೆಲ್ಲ ಹೊಡೆದಾಡ್ಬೇಕು ಹೇಳಿ? ನಾನು ಒಂದು ಇನ್ಶೂರೆನ್ಸ್ ಮಾಡ್ಸೋದ್ರಿಂದ ಎಲ್ಲೋ ಹೋಗಿ ಮೋಸ ಹೋಗೋದನ್ನ ತಪ್ಪಿಸ್ಬೇಕು ಅಂತೇಳಿ ನಾನು ಮಾಡ್ಸ್ಕೊಂಡಿದ್ದು ಒಳ್ಳೇದು ಅಂತೇಳಿ 4 ಜನ ತಿಳಿಸ್ಕೊಟ್ಟೆ. ಹಿಂಗೆ ಪರಿಸ್ಥಿತಿ ಇದೆ. ಈಗ ಫೈನಲ್ ಆಗಿ ಈಗ ನಂಬರ್ಗಳು ಅಂತ ಹೇಳಿದ್ರಲ್ಲ ಸರ್, ಈಗ ಅದೊಂದೇ ನಂಬರ್ಗೆ ನಿಮ್ಗೆ ಅವರು ರಿಟರ್ನ್ ಕಾಲ್ ಬರೋದು. ಹೌದು. ಅವ್ರು ನನ್ಗೆ ಸಂಪರ್ಕಿಸ್ಬೇಕಾದ್ರೆ ಬರೀ ನನ್ನ ನಂಬರ್ಗೆ ಸಂಪರ್ಕಿಸ್ಬೇಕು. ನನ್ನ ನಂಬರ್ನ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಹಾಕ್ಬಿಡಿ. ಆ ಇನ್ಶೂರೆನ್ಸ್ ಆ ನಂಬರ್ಗೆ ಮಾತ್ರ ನೀವು ಸಂಪರ್ಕಿಸಬೇಕಾಗಿದೆ. ಸರಿ ಆಯ್ತು. ನಾನು ಅದು ಈ ವಿಡಿಯೋದಲ್ಲಿ ನಾನು ಕ್ಲೀನ್ ಆಗಿ ಅದನ್ನ ಟ್ಯಾಗ್ ಮಾಡಿ ಆ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಇನ್ಶೂರೆನ್ಸ್ ಮೇಘನಾ ಇನ್ಶೂರೆನ್ಸ್ ಅಂತ ಸೇವ್ ಮಾಡಿ ಇಟ್ಕೊಳ್ಳಿ. ಬೈ ಚಾನ್ಸ್ ಈಗ ಟ್ರೂ ಕಾಲರ್ ಅಲ್ಲಿ ಕಾಲ್ ಮಾಡಿದ್ರೆ ಮೇಘನಾ ಇನ್ಶೂರೆನ್ಸ್ ಅಂತ ಬರುತ್ತೆ ಎಲ್ಲ ನಂಬರ್. ಅದ್ರಲ್ಲೂ ಮೇಘನಾ ಬರುತ್ತೆ, ನಂದ್ರಲ್ಲೂ ಮೇಘನಾ ಬರುತ್ತೆ. ನೋಡಪ್ಪ, ಇದೇ ಕನ್ಫ್ಯೂಷನ್ಸ್ ಆಗ್ತಾ ಇರೋದು. ನೀವೆಲ್ಲ ಟ್ರೂ ಕಾಲರ್ ನ ಆಲ್ಮೋಸ್ಟ್ ಜನ ಯೂಸ್ ಮಾಡ್ತಾ ಇರ್ತೀರಾ. ಆ ಟ್ರೂ ಕಾಲರ್ ಅಲ್ಲಿ ಎಲ್ಲ ಮೇಘನಾ ಇನ್ಶೂರೆನ್ಸ್ ಬಂದಾಗಿಂದ ನೀವೇನ್ ಮಾಡ್ತೀರಿ, ಫಸ್ಟ್ ಮಾತಾಡಿದ್ದ ಒಂದು ಮೇಘನಾ ಇನ್ಶೂರೆನ್ಸ್ ನಂಬರ್ನ ಬಿಟ್ಬಿಡ್ತೀರಿ. ಆಮೇಲೆ ಅವರೇ ರಿಟರ್ನ್ ಮಾಡಿದ್ದನ್ನ ಇಟ್ಕೊಂಡಿರ್ತೀರಾ. ಅದಕ್ಕೆ ನೀವೇನ್ ಮಾಡಿ, ನಿಮ್ಮ ಮೊಬೈಲ್ ಅಲ್ಲಿ ಏನಾದ್ರು ಒಂದು ಗುರುತನ್ನ ಸೇವ್ ಮಾಡಿ ಇಟ್ಕೊಂಡು ಒರಿಜಿನಲ್ ನಂಬರ್ ಅಂತನಾದ್ರೂ ಹಾಕೊಳ್ಳಿ, ಅಥವಾ ಇನ್ಕಮಿಂಗ್ ನಂಬರ್ ಅಂತನಾದ್ರೂ ಹಾಕೊಳ್ಳಿ, ಏನೋ ಒಂದು ಹಾಕೊಳ್ಳಿ. ಅವ್ರು ಕೊಟ್ಟಿರೋ ನಂಬರ್ ಒಂದ್ಸಲ ಹೇಳ್ಬಿಡಿ ಸರ್. ನನ್ನ ನಂಬರ್ 9845221309. ನಮ್ಮ ಕಂಪನಿಯಲ್ಲಿ 60 ನಂಬರ್ ಇದೆ. ಅದರ ಹಿಂದಿನ ನಂಬರ್ಗಳು ಬೇರೆ ಬೇರೆ ಇದೆ. ಲಾಸ್ಟ್ ಅಲ್ಲಿ 309 ನಮ್ಮ ಕಂಪನಿ ಇರೋದು. ಇನ್ನ ಕೆಲವರು ಇನ್ನೊಂದು ಸಮಸ್ಯೆ ನಮ್ಮ ಜೊತೆಗೆ ಬರ್ತಾ ಇದೆ. ಇನ್ನು ಕೆಲವರು ಮೋಸಗಾರರು ಫೋನ್ ಮಾಡಿಬಿಟ್ಟು ಮೇಘನಾಯಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು, ಅದು ಮೋಸ ಹೋಗ್ತೀರಾ. ಅದು ದಯವಿಟ್ಟು ಹುಷಾರಾಗಿರಿ. ನಿಮ್ಗೆ ತುಂಬಾ ಮಿಸ್ಲೀಡ್ ಮಾಡೋರು ಇದ್ದಾರೆ, ಸುಳ್ಳು ಹೇಳೋರು ಇದ್ದಾರೆ. ಆಮೇಲೆ ಇನ್ನೂ ಒಂದು ದಾರ ಕಟ್ಟೋರು ಜಾಸ್ತಿ. ಇವಾಗ ನಾನು 10,000 ಅಂತ ಹೇಳ್ತೀನಿ, ರೀ ನಮ್ಮ ಆಫೀಸ್ ಬರ್ರಿ ನೀವು 5,000 ಮಾಡ್ಕೊಡ್ತೀನಿ ಅಂತಾರೆ. ಅದ್ 5,000ಕ್ಕೆ ತಲೆ ಕೆಳಗೆ ಮಾಡ್ಬಿಟ್ರು ಆಗೋದಿಲ್ಲ. ದಾರಿ ತಪ್ಸಕ್ಕೆ ದಾರ ಕಟ್ಟಕ್ಕೆ ಮೇಘನಾಗೆ ಕಸ್ಟಮರ್ ಹೋಗ್ಬಾರ್ದು. ಅವ್ರು ಕನ್ಫ್ಯೂಸ್ ಆಗ್ಬಿಡ್ದು, ಅಯ್ಯೋ ಮೇಘನಾ ಅವ್ರು ಲೂಟಿ ಮಾಡ್ತಾವ್ರೆ, ಅಥವಾ ನಾಗೇಶ್ ಗೌಡ್ರಿಗೆ ಕಮಿಷನ್ ಕೊಡ್ತಾರೆ, ಅವ್ರು ಹಿಂಗ್ ಮಾಡ್ತಾವ್ರೆ ಹಂಗ್ ಮಾಡ್ತಾವ್ರೆ ಹಂಗಂತ ಹೇಳ್ಬಿಟ್ಟು ಅವ್ರದೇ ಕಲ್ಪನೆಯಲ್ಲಿ ಹೋಗ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಇದು ತಪ್ಪು ದಾರಿ ಹೇಳ್ಕೊಂಡು ಹೋಗ್ತಾವ್ರೆ. ನಿಮ್ದು ವಾಟ್ಸ್ಆಪ್ ಬಿಸ್ನೆಸ್ ಅಕೌಂಟ್ ಇದೆಯಾ? ಬಿಸ್ನೆಸ್ ಅಕೌಂಟ್ ಇದೆ. ಹಂಗಿದ್ರ ಮೇಲೆ ನೀವು ಆ ಲಿಂಕ್ ನ ಅಟ್ಲೀಸ್ಟ್ ಯಾರಾದ್ರೂ ಸರಿ ಅವರು ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ತಾನಾಗೆ ನನ್ನಿಂದ ನಮ್ದ ಲೊಕೇಶನ್ ಹೋಗ್ಬಿಡತ್ತೆ, ಎಲ್ಲ ಹೋಗ್ಬಿಡತ್ತೆ. ಅವ್ರು ವೆರಿಫೈ ಮಾಡ್ಕೋಬಹುದು. ಅಂದ್ರೆ ಲೊಕೇಶನ್ ಒಂದು ಮಾತ್ರ ಕಳಿಸ್ತೀರಾ, ಬೇರೆ ಯಾವ ತರ ಕಳಿಸ್ತೀರಾ? ಲೊಕೇಶನ್ ಮಾತ್ರ ಹೋಗುತ್ತೆ. ಇನ್ನು ಕೆಲವರು ಒಂದು ಸಲಿ ಬರೀ ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳಿದ್ರೆ ಅವ್ರ ಡಾಕ್ಯುಮೆಂಟ್ ಮಾತ್ರ ಕಳ್ಸಲ್ಲ, ಇನ್ನು ಅದ್ರ ಹಿಂದೆ ಒಂದು 10 ಪ್ರಶ್ನೆ ಕೇಳ್ತಾರೆ. ಆಮೇಲೆ ನಮ್ಮಲ್ಲೂ ಸುಳ್ಳು ಹೇಳೋರು ಜಾಸ್ತಿ. ನಾನ್ 10,000 ಹೇಳ್ತೀನಿ, ಇಲ್ರಿ ಗೌಡ್ರು ನಮ್ಗೆ ಹೇಳಿದ್ರು 5,000 ಮಾಡಿಕೊಡ್ತಾರೆ ಅಂತ, ನೀವ್ ಯಾಕೆ 10,000 ಹೇಳೋರು? ಅವ್ರಿಗೆ ಬಾಯಿ ಅಂತೂ ಹಿಡಿಯಕ್ ಆಗಲ್ಲ. ಇದುವರೆಗೂ ನಾನು ಯಾರಿಗೂ ನೋಡಪ್ಪ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾನ್ ಮಾಡ್ತಿದ್ದು ಇಷ್ಟಿದೆ, ನಿಮ್ಗೆ ಇಷ್ಟ ಆದ್ರೆ ಇನ್ನು ಏನೇನು ಕ್ವಶನ್ ಬೇಕು ಕೇಳ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಮಾಡ್ಸ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀನಿ ಹೊರತು ನಾನು ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ. ನನ್ಗೆ ಗೊತ್ತೂ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಫಾಲೋವರ್ ಒಬ್ರೆ ನನ್ನೇ ಬೆಳಿಗ್ಗೆ
ಎಲ್ಲೋ ಅವರು ನಿಲ್ಸಿದ್ದಾರೆ, ಸರಿ ಯೂರಿನ್ ಪಾಸ್ ಮಾಡಕ್ ಹೋಗವ್ರೆ, ಸರಿ ಲಗೇಜ್ ಲಾರಿನವನು ಫುಲ್ ಲೋಡ್ ಇರೋನು ಹೋಗ್ಬಿಟ್ಟು ಗುದ್ಬಿಟ್ಟವನೆ. ಸರಿ ಗುದ್ಬಿಟ್ಟು ಅದು ಕಂಪ್ಲೀಟ್ ಆಗಿ 2 ಡೋರು ಮುಂದ್ಗಡೆ 2 ಡೋರು ಫುಲ್ ಒಳಗ್ ಹೋಗ್ಬಿಟ್ಟಿದ್ದೆ. ಅದ್ರಲ್ಲಿ ಏನಾದ್ರೆ ಅವನು ಡ್ರೈವರ್ ಒಳಗ್ ಕೂತಿರ್ತಾ ಇದ್ರೆ ಖಂಡಿತವಾಗ್ಲೂ ಅವನು 2-3 ಮೂಳೆ ಹೋಗ್ಬಿಟ್ಟಿರೋದು. ಅವನು ನಿಲ್ಲಿಸ್ಬಿಟ್ಟು ಉಚ್ಚ ಹೋಗಕ್ ಹೋಗೋಣ. ಅವೆಲ್ಲ ಆ ಜಾಗದಲ್ಲಿ ಯಾವ ಟ್ರಾಫಿಕ್ ಇಲ್ಲ, ಸರಿ ಖಾಲಿ ರೋಡ್, ಅಲ್ಲಿ ಹೋಗಿ ಗುದ್ಬಿಟ್ಟಿದ್ದ. ಅವನು ಗಾಬರಿ ಅಂದ್ರೆ ಗಾಬರಿ, ಅವನು ಮಾತ್ ಬರ್ತಾ ಇಲ್ಲ, ಸರಿ ಮಾತ್ ಬರ್ತಾ ಇಲ್ಲ. ನಿಮ್ಮ ಹತ್ರ ಇನ್ಶೂರೆನ್ಸ್ ಮಾಡ್ಸಿದ್ದ? 3 ತಿಂಗಳು ಮಾಡಿದ್ದು. ಓಕೆ, ಡಾಕ್ಯುಮೆಂಟ್ ಬೇರೆ ಎಲ್ಲ ರನ್ನಿಂಗ್? ಎಲ್ಲ ರನ್ನಿಂಗ್, ಎಲ್ಲ ಪರ್ಫೆಕ್ಟ್ ಆಗಿತ್ತು, ಎಲ್ಲ ಪರ್ಫೆಕ್ಟ್ ಆಗಿತ್ತು. ಅವನ್ ಮಾತಾಡಕ್ ಆಗ್ತಾ ಇಲ್ಲ, ಉದುರ್ತಾ ಇದ್ದಾನೆ. ಇಷ್ಟೊಂದು ಗಾಬರಿ ಆಗ್ಬಿಟ್ಟ. ನಾನು ಹೇಳಿದ್ರೆ ಏನೋ ಗಾಬರಿ ಆಗ್ಬಿಡ, 100% ಕ್ಲೇಮ್ ಆಗತ್ತೆ. ದಯವಿಟ್ಟು ನೀವು ಅಲ್ಲಿ ನೀರಿದ್ರೆ ನೀರು ಕುಡೀರಿ, ಒಂದ್ ಅರ್ಧ ಮುಕ್ಕಾಲ್ ಅವ್ರು ಅಲ್ಲೇ ರೆಸ್ಟ್ ತಗೊಳ್ಳಿ, ಪೊಲೀಸ್ಗೂ ಕರಿಬೇಡಿ, ಏನೂ ಕರಿಬೇಡಿ, ನೀವು ಸುಮ್ನೆ ಅಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಆ ಲಾರಿ ನಾವು ಗುದ್ದಿದವ್ನು ಹೋಗ್ಬಿಟ್ಟವನೆ. ಆಮೇಲೆ ಇವ್ರಿಗೆ ಧೈರ್ಯ ಹೇಳೋದಕ್ಕೋಸ್ಕರ ಅಲ್ಲಿ ಅಪ್ಪಕ್ಕದಲ್ಲಿ ಒಂದು ಮನುಷ್ಯ ನಿಲ್ವಂತ. ಓಕೆ, ಅವ್ರು ಯಾರು ನನ್ಗೆ ಆಮೇಲೆ ನಂಬರ್ ಕೊಡ್ತೀರಾ? ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಕೊಡ್ತೀನಿ ನಾನು. ಯಾಕಂದ್ರೆ ನೀವು ಯಾವ ರೀತಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರಿ ಅನ್ನೋದನ್ನು ಕೂಡ ಒಂದ್ ವಿಡಿಯೋ ಮಾಡಿ ಹಾಕಿದ್ರೆ ಜನಗಳಿಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಅವರೆಲ್ಲ ಸಮಾಧಾನ ಆಗಿದ್ಮೇಲೆ ನನ್ ತಿರ್ಗಾ 1 ಅವರ್ ಆಮೇಲೆ ಫೋನ್ ಮಾಡಿದ್ರು. ನಾನು ಹೇಳ್ದೆ, ನೋಡಪ್ಪ ಏನು ಸಮಸ್ಯೆ ಇಲ್ಲ, ನಿಮ್ಗೆ ರಕ್ತದ ಗಾಯ ಏನು ಆಗಿಲ್ಲ, ಸರಿ, ಆದ್ರಿಂದ ಯಾವ ಪೊಲೀಸ್ ಕಂಪ್ಲೇಂಟ್ ಬೇಕಾಗಿಲ್ಲ. ನೀವು ಅಲ್ಲಿ ಸ್ಪಾಟ್ ಅಲ್ಲಿ ನಿಮ್ ಗಾಡಿ ನಿಂತಿದ್ಯಲ್ಲ, ಅಲ್ಲಿಂದು ಫೋಟೋಗಳು ತಗೊಳ್ಳಿ. ಸರಿ ಆಯ್ತು, ಫೋಟೋಗಳು ತಗೊಳ್ಳಿ. ನಾವು ಹೇಳೋ ಶೋರೂಮ್ಗೆ ಹೋಗಿ, ಸರಿ ನಾನು ಇಲ್ಲಿಂದ ಕ್ಲೇಮ್ ಎಲ್ಲ ಇಂಟಿಮೇಷನ್ ಕಂಪನಿಗೆಲ್ಲ ಮಾಡಿಬಿಟ್ಟು ಎಲ್ಲ ಇಂಟಿಮೇಷನ್ ಮಾಡಿ ಕಳಿಸ್ತೀನಿ. ನೀವು ಅಲ್ಲಿ ಶೋರೂಮ್ ಹೋಗಿ ಅಲ್ಲಿ ರಿಪೇರ್ ಮಾಡಿಸ್ಕೊಳ್ಳಿ, ನಿಮ್ಗೆ ಕ್ಯಾಶ್ಲೆಸ್ ರಿಪೇರ್ ಆಗುತ್ತೆ, ಏನು ಗಾಬರಿ ಆಗ್ಬೇಡಿ. ಗುದ್ದಿದ್ದವ್ನು ಗುದ್ಬಿಟ್ಟು ಓಡೋಗ್ಬಿಟ್ಟ. ಅಲ್ಲ ಸರ್, ಈಗ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗಲ್ವಾ? ಅದು ಅವರು ಸರ್ಕಾರ ತಗೋಬೇಕು, ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೇಕು. ಪ್ರೊಸೀಜರ್ ತುಂಬಾ ಲಾಂಗ್ ಇದೆ. ರಕ್ತದ ಗಾಯ ಏನಾರಾಗಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಪೊಲೀಸ್ ಅವರು ಆಕ್ಷನ್ ತಗೊಳ್ತಾರೆ. ರಕ್ತದ ಗಾಯ ಆಗಿದ್ರೆ ಇಂತ ಗಾಡಿ ಏಟ್ ಅಂದ್ರೆ ಅವ್ರ ಲೆಕ್ಕಕ್ಕೆ ಏನಿಲ್ಲ ಬಿಡಯ್ಯ, ಹೋಗಿ ಇನ್ಸೂರೆನ್ಸ್ ಮಾಡ್ಕೊಂತ ಹೇಳ್ಬಿಡ್ತಾರೆ. ಬಟ್ ಏನ್ ಕಷ್ಟ ಆಗಿದೆ ಅದು ನೊಂದಿರೋರ್ಗೆ ಗೊತ್ತಾಗುತ್ತೆ, ಕರೆಕ್ಟ್, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ಈಗ ಅವ್ರ ಇನ್ಶೂರೆನ್ಸ್ 3 ತಿಂಗಳದ್ ಮಾಡಿಸಿದ್ರು, ಪಾಪ ಅವ್ರಿಗೇನ ಕ್ಲೈಮ್ ಆಗತ್ತೆ, ಓಕೆ. ಬಟ್ ಲಾರಿ ಗುದ್ದಿತ್ತಲ್ಲ, ಅವ್ರ ಮೇಲೆ ಈಗ ಕಂಪ್ಲೇಂಟ್ ಕೊಟ್ರೆ ಇವ್ರ ಕೆಲಸ, ಇವ್ರ ಇನ್ಶೂರೆನ್ಸ್ ಇವ್ರಿಗೆ ಆಗೋದು ಅದು ಸೆಕೆಂಡ್ರಿ. ಆಪೋಸಿಟ್ ಗಾಡಿಯಿಂದ ಇನ್ಶೂರೆನ್ಸ್ ಕ್ಲೈಮ್ ಮಾಡಂಗ ಆಗುತ್ತೆ ಅದು ಕಂಪ್ಲೇಂಟ್ ಕೊಟ್ರೆ? ಇಲ್ಲ ಇಲ್ಲ, ಆಗಲ್ಲ. ಇವ್ರು ಕ್ಲೈಮ್ ಮಾಡ್ಕೊಡ್ತಾರಲ್ಲ, ಇವ್ರ ಗಾಡಿಯಲ್ಲಿ ಇನ್ಶೂರೆನ್ಸ್ ಇರುತ್ತೆ, ಇವ್ರು ಕ್ಲೈಮ್ ಮಾಡ್ಕೊಂಡ್ ಬಿಡ್ತಾರೆ. ಆ ಇನ್ಶೂರೆನ್ಸ್ ಕಂಪನಿಯವರು ಕೊಡಲ್ಲ. ಓಕೆ, ಅಲ್ಲಲ್ಲ, ನಾನು ಅದಕ್ಕೆ ಹೇಳ್ತಾರೆ, ಇವ್ರ ಗಾಡಿಯಲ್ಲಿ ಇವ್ರ ಇನ್ಶೂರೆನ್ಸ್ ಮಾಡಿಸ್ತಂತೆ, ಕಂಪ್ಲೇಂಟ್ ಕ್ಲೈಮಿಂಗ್ ಮಾಡಿಸ್ತಂತೆ. ಇವಾಗ ಏನಾದ್ರೆ ಬೈ ಎಕ್ಸಾಂಪಲ್ ಹೇಳ್ತೀನಿ, ಈಗ ಆಗೋದು ಬೇಡ, ಯಾರ ಜೊತೆ ಪ್ರಾಣನೇ ಹೋಯ್ತು, ಸರಿ, ಅವಾಗ ಕೋರ್ಟ್ ಕೇಸ್ ಹೋಗುತ್ತೆ. ಸರಿ, ಕೋರ್ಟ್ ಕೇಸ್ ಹೋದಾಗ ಕಾರ್ ಇನ್ಶೂರೆನ್ಸ್ ಕಂಪನಿ ಮೇಲೇನು ಕೇಸ್ ಹೋಗುತ್ತೆ, ಲಾರಿ ಇನ್ಶೂರೆನ್ಸ್ ಕಂಪನಿ ಮೇಲೇನು ಕ್ಲೈಮ್ ಹೋಗುತ್ತೆ. ಜಡ್ಜ್ ತೀರ್ಮಾನ ಮಾಡ್ತಾರೆ ಸತ್ತೋದವನ ವ್ಯಾಲ್ಯೂ ಏನು ಅಂತ. ಅದ್ ಬೇರೆ ಪ್ರಶ್ನೆ, ಯಾರು ಕಟ್ಟಬೇಕು? ಕರೆಕ್ಟ್, ಯಾರು ತಪ್ಪಿದೆ ಅಂತ. ಇಬ್ರದ್ದು ಇನ್ಶೂರೆನ್ಸ್ ಇದೆ, ಕರೆಕ್ಟ್. ಅಲ್ಲ, ಆಕ್ಸಿಡೆಂಟ್ ಆದ ಸ್ಪಾಟ್ ಅಲ್ಲಿ ವೆರಿಫೈ ಮಾಡಿದಾಗ ಯಾರಿಂದ, ಈಗ ಇವರು ಕಾರ್ನವನು ಒನ್ ವೇಯಿಂದ ಬಂದಿದ್ರೆ ಲಾರಿ ಅವ್ನು ಗುದ್ದಿದ್ರು ಕೂಡ ತಪ್ಪು ಯಾರ್ದು ಆಗಿರಲ್ಲ, ಅನಾಹುತ ಆಗ್ಬಿಟ್ಟರು. ಓಕೆ, ಬೇಕಂತ ಯಾರು ಮಾಡಕ್ ಹೋಗಲ್ಲ, ಆಕ್ಸಿಡೆಂಟ್. ಅದು ಅವಾಗ ಜಡ್ಜ್ ತೀರ್ಮಾನ ಮಾಡ್ತಾರೆ, ಇದು ಇವನಿಂದ ತಪ್ಪಾಯಿತು, ಈ ಗಾಡಿ ಇನ್ಶೂರೆನ್ಸ್ ಕಂಪನಿಯವರು ಕಟ್ಕೊಡ್ಬೇಕು ಅಂತ. ಓಕೆ ಓಕೆ, ಅದು ಜಡ್ಜ್ ಮೇಲೆ ಬಿಟ್ಟಿದ್ದು. ಕರೆಕ್ಟ್ ಆಗಿ ನ್ಯಾಯಯುತವಾಗಿ ಮಾಡ್ತಾರೆ. ಆಮೇಲೆ ಕ್ಲೇಮ್ಗಳು ಈ ನಡುವೆ ನಮ್ಮ ಎಲ್ಲ ಜಡ್ಜ್ಗಳು ಒಳ್ಳೆ ಕ್ಲೇಮ್ ಕೊಡ್ತಾವ್ರೆ. ಅವ್ರ ಹೆಂಡತಿ ಮಕ್ಕಳು ಲೈಫ್ ಲಾಂಗ್ ಚೆನ್ನಾಗಿರ್ಬೋದು, ಆ ರೀತಿ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ನೀವ್ ಹೇಳ್ತಾ ಇರೋದೇನಂದ್ರೆ, ನಮ್ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಯಾರೋ ಬಂದು ಗುದ್ಕೊಂಡು ಹೋದ್ರು ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಗಾಡಿ ನೀವು ರೆಡಿ ಮಾಡಿಸ್ಕೋಬಹುದು, ನಮ್ ಕಡೆಯಿಂದ ಫುಲ್ ಸೆಕ್ಯೂರ್ ಇರುತ್ತೆ ಅಂತ ನೀವ್ ಹೇಳ್ತಾ ಇದೀವಿ. ಡ್ರೈವರ್ಗೆ ಲಾಸ್ ಆಗೋದು ಇಷ್ಟೇ, ಆ ಗಾಡಿ ರಿಪೇರ್ ಆಗಕ್ಕೆ 8 ದಿನ 10 ದಿವಸ ಏನ್ ಶೋರೂಮ್ ಅಂತ ಹೊಡ್ತಾರೆ, ಅಲ್ಲಿವರೆಗೂ ನಿಮ್ಗೆ ಉದ್ಯೋಗ ಹೋಗ್ಬಿಡುತ್ತೆ ಅಷ್ಟೇ. ಆ ಸಂಪಾದನೆ ಒಂದಿರಲ್ಲ, ಸಂಪಾದನೆ ಇರಲ್ಲ. ಅದು ನೀವು ತಲೆ ಮೇಲೆ ಶೋರೂಮ್ ತಲೆ ಮೇಲೆ ಕೂತ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ಮಾಡಿಸ್ಕೊಂಡು ನೀವು ಕೆಲಸ ನೀವು ಮಾಡ್ಕೋಬಹುದು. ಅಂದ್ರೆ ಕಾನೂನು ಪ್ರಕಾರ ಅದ್ರಲ್ಲಿ ಪಾಲಿಸಿ ಪ್ರಕಾರ ಏನ್ ಆಪ್ಷನ್ಸ್ ಇರುತ್ತೆ, 1,000 ರೂಪಾಯಿ ಅಂತೂ ಮಿನಿಮಮ್ ಕಟ್ಟಲೇಬೇಕು, ಅದು ಮಿನಿಮಮ್ ಕಟ್ಟಬೇಕು. ಕೆಲವು ಇದು
ರಬ್ಬರ್ ಐಟಮ್ ಹೋಗ್ಬಿಟ್ಟಿರುತ್ತೆ ಹೌದು, ಅಥವಾ ಬೇರೆ ಏನಾಗಿರುತ್ತೆ ಹ್ಮ್. ಅದಕ್ಕೆಲ್ಲ ನೀವು ಕಟ್ಟಬೇಕಾಗುತ್ತೆ. Okay. ಅದು ಸ್ವಲ್ಪ ಖರ್ಚಾಗುತ್ತೆ, ಅದೇನು ಮಾಡಕ್ಕಾಗಲ್ಲ, Okay. ಕಟ್ಲೇಬೇಕು. ಸರಿ. ಅದೇ ಇನ್ಶೂರೆನ್ಸ್ ಅಲ್ಲಿ ಹೇಳಿರ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲೇ. ಹಾ, ಎಲ್ಲ ನಿಮ್ಗೆ ಹ್ಮ್. ಅದ್ರಲ್ಲಿ ಏನೇನಿದೆಯೋ ಸೌಕರ್ಯ ಎಲ್ಲ ಮಾಡಿಸ್ಕೊಡ್ತೀವಿ. ಹ್ಮ್. ಅದ್ರಲ್ಲಿ ಏನೇ ಅನಾಹುತ ಆಯ್ತು, ನಿಮ್ಗೆ ಸರಿಯಾಗಿ ದುಡ್ಡು ಬಂದಿಲ್ಲ ಅಥವಾ ಏನೇ ಒಂದಾಯ್ತು, ಹೌದು, ನಾವಿದೀವಲ್ಲ ಸಪೋರ್ಟ್ ಕೊಡೋಕೆ. ಅದೇ ಅದಕ್ಕೋಸ್ಕರನೇ ಸರ್ ಅದು ನಮ್ ಕರ್ತವ್ಯ ಅಂತ ಹೇಳ್ಬಿಟ್ಟು, ನಮ್ ಧರ್ಮ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡ್ತೀವಿ. ಓಕೆ, ಸರಿ. ನಮ್ಗೆ ಕಂಪನಿ ಕಡೆಯಿಂದಾನು ನಾವು ಹ್ಮ್. ಅವ್ರ ಹತ್ರನೂ ಜಗಳ ಆಡ್ಬಿಟ್ಟು, ಹ್ಮ್. ನೋಡಿ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಕರೆಕ್ಟ್ ಆಗಿ ಮಾಡ್ಕೊಡಿ, ಹ್ಮ್. ಪಾಪ ಬಡವರು ಇವ್ರ ಕಡೆ ಸ್ವಲ್ಪ ಕನಿಕರ ತೋರಿಸಿ, ಲಿಬ್ರಲ್ ಆಗ್ರಿ Okay. ಅಂತ ನಾವು ಅವ್ರಿಗೆ ರೆಫರೆನ್ಸ್ ಮಾಡ್ಬಿಟ್ಟು ಹ್ಮ್. ಕಮ್ಮಿ ಮಾಡಿಸ್ತೀವಿ. ಸರಿ. ಅವ್ರಿಗೂ ನಮ್ಮ ಅನ್ಯಾಯ ಆಗದೆ ಇರೋ ತರ ನೋಡ್ಕೊಳ್ತೀವಿ. ಒಟ್ನಲ್ಲಿ ಓವರ್ ಆಲ್ ಒಂದು ಫ್ಯಾಮಿಲಿ ಮೆಂಬರ್ ಏನಾದ್ರು ಸಮಸ್ಯೆ ಆದಾಗ ಹೆಂಗೆ ಫ್ಯಾಮಿಲಿ ಅವ್ರು ಸೇರ್ಕೊಂತೀವೋ ಹಂಗೆ ನಾವು ಸೇರ್ಕೊತೀವಿ ಅಂತ ಹೇಳ್ತಾ ಇದ್ದೀರಾ. ಹೌದು. ನೋಡಿದ್ರೇನಪ್ಪ, ಇಷ್ಟೆಲ್ಲ ನಾವು ಮಾತಾಡಿದ್ದೀನಿ. ನಿಮ್ಗೆ ಇನ್ನೂ ಡೌಟ್ ಇದ್ರೆ ಅವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಇನ್ನೂ 10 ಸಲ ಪ್ರಶ್ನೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಆಮೇಲೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ನಾನು ನಾಗೇಶ್ ಅವರ ಫ್ರೆಂಡ್ ಅಂತ ಹೇಳ್ಬಿಟ್ಟು ಬಂದು ಕಮ್ಮಿ ಮಾಡಿ ಅನ್ನೋದು, ಅಥವಾ ನಾನೇನೋ ನನಗೇನೋ ಕಮಿಷನ್ ಬರುತ್ತೆ ಅಂತೇಳಿ ಅವ್ರಿಗೆ ಕಮ್ಮಿನೇ ಮಾಡದೇ ಇರೋದು ಅಂತ ವ್ಯಾಲ್ಯೂ ಇಲ್ಲಪ್ಪ. ಎಲ್ಲ ಕುಲ ಇದ್ದಾವೆ. ನಮ್ಗೆ ಯಾವ್ದು ಇದು ಹಣೆ ಬರ ಅನ್ನಿಸ್ಬಿಡ್ತು ನನಗೆ ನೀವುಗಳು ಕೇಳೋದಂತ ಪ್ರಶ್ನೆಯಿಂದ. ನಮ್ಗೆ ಯಾಕ್ರಿ ಇದು ರೀ, ನಾನು ದುಡ್ಡು ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಹೆಂಗ್ ಬೇಕಾದ್ರೆ ಮಾಡ್ಬೋದು ಕಣಮರ್ಯ. ನಾನ್ ಸತ್ತೋಗ್ಬಿಟ್ರೆ ನಾಳೆಗೆ ನೀವುಗಳು ಹೆಂಗ್ರೆ ಬದುಕ್ತೀರಿ. ಅದಕ್ಕೆ ನಾನು ಇಂಡಿಪೆಂಡೆಂಟ್ ಫೈಟರ್ ಆಗಿ ನನ್ನ ವಿಚಾರಗಳನ್ನ ನಾನ್ ತಿಳ್ಕೊಂಡಿದ್ನ ನಿಮಗ್ ತಿಳಿಸ್ತೀನಿ. ನಾನು ತಿರ್ಗಾ ಹೇಳ್ತೀನಿ, ನಮ್ಮ ಆಫೀಸ್ ಅಲ್ಲಿ ಇದುವರೆಗೂ ಯಾರಿಗೂ ಕಮಿಷನ್ ಕೊಟ್ಟಿಲ್ಲ. ನಾಗೇಶ್ ಗೌಡ್ರು ಅಂತ ಇಲ್ಲ, ಬೇರೆ ಯಾರಿಗೂ ಕೊಟ್ಟಿಲ್ಲ. ಕೆಲವರು 200 ಗಾಡಿ ಇಟ್ಕೊಂಡವ್ರು ಇದ್ದಾರೆ, ನಮ್ ಕಸ್ಟಮರ್ ಇದ್ದಾರೆ, 200 ಆಟೋ ಇಟ್ಕೊಂಡಿದ್ದಾರೆ. ಅವ್ರಿಗೂ 1 ರೂಪಾಯಿನೂ ನಾವು ಕಮ್ಮಿ ಮಾಡಲ್ಲ. ನಿಮ್ ಜನರಲ್ ಪಬ್ಲಿಕ್ ಏನ್ ರೇಟ್ ಇದೆ, ಒಂದು ಗಾಡಿ ತಂದ್ರು ಅಷ್ಟೇನೆ, ಒಂದು ಗಾಡಿ ತಂದ್ರು ಅಷ್ಟೇ, 200 ಗಾಡಿ ಮಾಲೀಕರು ಬಂದ್ರು ಅಷ್ಟೇ. ಈಗ ಹೌದು, ಅಣ್ಣವ್ರೀಗ ಕ್ಯಾಶ್ ಕೊಡ್ತಾರಪ್ಪ ನಂಗೆ. ನಾನೀಗ ಬಂದಿದ್ದೀನಿ, ಎಲ್ಲಿಂದ ಹುಡುಕ ಬಂದ್ಬಿಟ್ಟಿದ್ದೀನಿ. ಅವ್ರಿಗೇನಾದ್ರು ಕನಿಕರ ಬಂದ್ಬಿಟ್ಟು, ನೋಡಪ್ಪ ಅಲ್ಲಿಂದ ಇಲ್ಲಿ ಬಂದಿದ್ಯಾ, ನೀನ್ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ಯಾ ಅಂತೇಳಿ ಅವ್ರಿಗೇನಾದ್ರು ಅವ್ರ ಪ್ರೀತಿಯಿಂದ ಕೊಟ್ರೆ ತಗೊಂಡ್ ಹೋಯ್ತೀನಿ ಕಣೋ ಮರ್ಯ. ಅದನ್ನಾರು ತಗೊಳಕ್ ಬಿಡ್ರೋ ಮರ, ಓಲಿ ತೆಗಿ ಹೋಗಿ ಅದ್ರಲ್ಲೂ ಏನು ಒಂದ್ ಕಾಫಿ, ಒಂದ್ ಟೀ, ಏನ್ ಇಲ್ಲಿ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಅವ್ರಿಗೆ ಸುರಿದ್ ಬಿಟ್ವಿ. ಹಂಗಂತೂ ಇವೇ ಇಲ್ಲ. ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ, ನೀವು ಯಾರಿಗಾದ್ರೆ ಕರ್ಕೊಂಡ್ ಬನ್ನಿ, ತೋರಿಸಿ ನೋಡಿ ಇವ್ರಿಗೆ ನೀವು ಕಮಿಷನ್ ಕೊಡ್ತಾ ಇದ್ರ ಅಂತ. ಆಮೇಲೆ ನಾನು ತಲೆ ಬರ್ತೀನಿ. ಇದುವರೆಗೂ ಕೊಟ್ಟಿಲ್ಲ, ಕೊಡೋದಿಲ್ಲ ಮುಂದಕ್ಕೆ. ಯಾಕೆ ಅನುಮಾನ? ಕೊಡಿ ಸರ್, ಆಯ್ತು, ಇನ್ನು 10,000 ರೂಪಾಯಿ ಕೊಡಿ ಸರ್. ನನಗೂ 1 ಪೈಸಾನು ಕೊಡಲ್ಲ, ಯಾರಿಗೂ ಕೊಡಲ್ಲ, 1 ನಯ ಪೈಸಾನು ಕೊಡಲ್ಲ. ಬೇಕಾ? ಪ್ರೀತಿ ವಿಶ್ವಾಸ ಇದೆಯಾ? ಬನ್ನಿ ಕೂತ್ಕೊಳ್ಳಿ, ಜೊತೆ ಹೋಗೋಣ, ಊಟ ಮಾಡೋಣ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಅದು ವಿಶ್ವಾಸ ಇದೆ. ಬಟ್ ಈ ವ್ಯವಹಾರದಲ್ಲಂತೂ ನಮ್ಮಲ್ಲಿ ಯಾರಿಗೂ ಮುಲಾಜಿಲ್ಲ. ನೋಡ್ರಪ್ಪ, ನಾವು ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ, ನನಗೆ ಅದರಲ್ಲಿ ನೀವೆಲ್ಲ ಏನ್ ವಿಡಿಯೋ ನೋಡ್ತಿರಲ್ಲಪ್ಪ, ನಾನು ಅದನ್ನು ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ. ನನಗೆ ಮೊದಲು 3 ತಿಂಗಳಿಗೆ ಅಂದ್ರೆ 90 ಡೇಸ್ ಒಂದ್ಸಲ 10,000 ದುಡ್ಡು ಬರ್ತಿತ್ತು. ಈಗ 2 ತಿಂಗಳಿಗೆ ಒಂದ್ಸಲ ಬರ್ತೈತೆ. ಆಕ್ಚುಲಿ ಈ ತಿಂಗಳು 25ಕ್ಕೆ ಇನ್ನೊಂದು 10,000 ಬರುತ್ತೆ. ಇದೇ ನನಗೆ ಮಾಪೆ. ನೀವೇನ್ ವಿಡಿಯೋ ನೋಡ್ತೀರಿ, ಶೇರ್ ಮಾಡ್ತೀರಲ್ಲ, ಇದೇ ನನಗೆ ಮಾಪೆ. ನಾನು ಅದಕ್ಕೆ ಈಗ ಯೂಟ್ಯೂಬ್ಗೆ ಬಿಟ್ಬಿಟ್ಟಿದ್ದೀನಿ. ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಜಾಸ್ತಿ ನೋಡಿ, ನನಗೆ ಅದರಲ್ಲಿ ಒಂದು ತಿಂಗಳು 56,000 ಬರಂಗಾಗ್ಲಿ. ಇನ್ನೂ ಬೇಜಾನ್ ವಿಡಿಯೋಗಳನ್ನ ಮಾಡ್ತೀನಿ. ಓಕೆನಾ? ಅದನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವತ್ತೂ ಹೇಳಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ, ಇವಾಗ ಹೇಳ್ತಾ ಇದ್ದೀನಿ. ಯೂಟ್ಯೂಬಲ್ಲೂ ಆಗ್ತೀನಲ್ಲ, ಅದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೊಂಚೂರು ಹೆಲ್ಪ್ ಮಾಡ್ರಪ್ಪ. ಹಂಗೆ ಈ ಫೇಸ್ಬುಕ್ ಅಲ್ಲೂ ಕೂಡ ಸ್ಟಾರ್ ಕಳ್ಸಕ್ಕೆ ಏನೋ ಆಪ್ಷನ್ ಬರುತ್ತಂತೆ. 100 ರೂಪಾಯಿನ ಏನೋ ಪೇಮೆಂಟ್ ಮಾಡ್ಬೇಕು ಅನ್ಸುತ್ತೆ ಸ್ಟಾರ್ ತೆಗೆದ್ರೆ. ನಿಮ್ಗೆ ಏನಾದ್ರು ದುಡ್ಡು ಏನಾರು ಇದ್ರೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಅದೊಂದು ಹಾಕಿ, ನನ್ನ ಅಕೌಂಟ್ ದುಡ್ಡು ಬರುತ್ತೆ. ಅದು ಏನೋ 1 ತಿಂಗ್ಳಿಗೆ ಒಂದ್ಸಲಿ ಇಲ್ಲ 3 ತಿಂಗ್ಳಿಗೆ ಒಂದ್ಸಲಿ ಲೆಕ್ಕ ಕೊಡ್ತಾರೆ. ಬಂದಾಗ್ಲೂ ಹೇಳ್ತೀನಿ ಇಷ್ಟು ಬತ್ತು ಅಂತ. ಅದು ಆಲ್ರೆಡಿ ಹಾಕಿದ್ದೀನಿ ಲಾಸ್ಟ್ ಟೈಮ್. ಬಂದಿದ್ದು ಎಲ್ಲ ಹಾಕ್ತೀನಿ ಕಣ್ರ ಮರ. ನಾನು ಒಂಚೂರು ಚೆನ್ನಾಗಿತ್ತು ಅಂದ್ರೆ ನಿಮ್ಗಳಿಗೂ ಕಷ್ಟ ಸುಖಕ್ಕೆ ಹಾಕ್ತೀನಿ, ನೋಡಿ ಆಧಾರ ಮಾಡಿ. ಇನ್ನೇನ್ ಸರ್, ಕೊನೆಯದಾಗಿ ಹೇಳಿ. ನಿಮ್ ವಿಡಿಯೋನಲ್ಲಿ ನನ್ನ ಪರವಾಗಿ ಒಂದು ಮಾತು ಹೇಳ್ಬೇಕು ಅಂತ ಇದ್ದೀನಿ. ಹೇಳಿ ಸರ್, ಅದೇನು ಹೇಳಿ. ಸ್ವಾಮಿ, ನಮ್ಮಲ್ಲಿ ನ್ಯಾಯ, ನೀತಿ, ಧರ್ಮ ಇದ್ರ ಪ್ರಕಾರ ನಾವು ವ್ಯಾಪಾರ ಮಾಡ್ತೀವಿ. ನಮ್ಗೆ ಖರ್ಚಿಗೆ ನಮ್ಗೆ ಏನ್ ಲಾಭ ಬೇಕು, ನಾವು ಚಿಕ್ಕದಾಗಿ ಲಾಭ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದೀವಿ. ಕೊಲ್ಲ ಹೊಡೆಯೋದು ಅಂತದ್ದೇನೇ ಇಲ್ಲ. ಅವೆಲ್ಲ ನಾವ್ ಏನ್ ಹೇಳ್ತೀವಿ ಅದೇ ಸತ್ಯ, ಅದೇ ನಿಮ್ಗೆ ಕ್ಲೇಮ್ ಸಿಗತ್ತೆ. ಸುಳ್ಳು, ಮೋಸ ಮಾಡೋದು, ಪಾಲಿಸಿನ ಎಡಿಟ್ ಮಾಡಿ ಕೊಡೋದು, ಅಲ್ಲ ಡೂಪ್ಲಿಕೇಟ್ ಕೊಟ್ಬಿಟ್ಟು ಒರಿಜಿನಲ್ ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಳ್ಳೋದು ಅಂತ ಕಂತ್ರಿ ಕೆಲಸ ನಾನು ಇದುವರೆಗೂ ಮಾಡಿಲ್ಲ. ನನ್ನ 2 ಮಕ್ಕಳಿದ್ದಾರೆ, ಅವ್ರಿಗೂ ಹೇಳಿದ್ದೀನಿ. ನಮ್ಮ ಮೇಘನಾನಲ್ಲಂತೂ ಎಂದೆಂದಿಗೂ ಮೋಸ ಮಾಡಬಾರ್ದು. ಆಮೇಲೆ ನಾವು ಯಾವುದೇ ತರದ್ದು ಯಾರ ಹತ್ರನೂ ಚೌಕಾಸಿ ಇಲ್ಲ, 1 ರೂಪಾಯಿನೂ ನಾವು ಚೌಕಾಸಿ ಇಲ್ಲ.
1,001 ಬಿಲ್ ಆಯ್ತು, ನೀವು 1,500 ರೂಪಾಯಿ ಕೊಟ್ರೆ ಅಯ್ಯೋ ₹1 ಚಿಲ್ಲರೆ ಇಲ್ಲ ಬಿಡು ಅಂತ ನಾವು ಬಿಡೋದಿಲ್ಲ. 499 ರೂಪಾಯಿ ಚಿಲ್ಲರೆ ಕೊಡ್ತೀವಿ ಹೊರತು ಅದು ₹1 ಬಿಡೋದಿಲ್ಲ. ಅದೇ ರೀತಿ ಇದು ನಮ್ಮ ಪಾಲಿಸಿ ಇದೆ. ದಯವಿಟ್ಟು ಸಹಕರಿಸಿ, ಎಲ್ಲರೂ ಲಾಭ ಪಡ್ಕೊಳ್ಳಿ, ಎಲ್ಲೂ ಮೋಸ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಕಟ್ಬಿಟ್ಟು ಮೋಸ ಹೋಗ್ಬೇಡಿ. ನಮ್ಮ ಹತ್ರ ನೇರವಾಗಿ ಬನ್ನಿ, ನಾನು ನಿಮ್ಗೆ ಕರೆಕ್ಟ್ ಆಗಿ ಸಹಾಯ ಮಾಡ್ತೀನಿ. ಹಂಗಂದ್ರೆ ದಯವಿಟ್ಟು ಬನ್ನಿ. ಅಂದ್ರೆ ಈಗ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಕ್ ಬಂದಾಗ ಇದು ಮಾಡಲ್ವಾ ನೀವು? ಹಂಗಾರೆ ಬೇರೆ ಇನ್ನೂ ಒಂದು ಸಮಸ್ಯೆ ಬರ್ತಾ ಇದೆ. ಕೈಯಲ್ಲಿ ದುಡ್ಡು ಇರಲ್ಲ ಅವ್ರ ಹತ್ರ, ಅವ್ರ ಕಷ್ಟ ಇದ್ದೇ ಇರುತ್ತೆ. ಹಂಗಿದ್ರು ಸುಮ್ನೆ ತಮಾಷೆಗೆ ಕಳಿಸ್ಬಿಡೋದು ಡಾಕ್ಯುಮೆಂಟ್, ಕೊಟೇಶನ್ ತಗೊಂಡ್ಬಿಡ್ತಾರೆ. ಕೊಟೇಶನ್ ತಗೊಂಡು 2 ತಿಂಗಳ ಆಮೇಲೆ ಬಂದು ಫೋನ್ ಕೇಳ್ತಾರೆ, ಅದೇ ನೀವು ಎಷ್ಟು ಹೇಳಿದ್ರಲ್ಲ ಮಾಡಿಕೊಡ್ರಿ ಅಂತ. ಆ ರೇಟ್ ಹೋಗ್ಬಿಟ್ಟಿರುತ್ತೆ. ಅವತ್ತಿನ ದಿವಸ ರೇಟ್ ಇರೋದನ್ನೇ ನಾವು ಕೊಡೋದು. ಇನ್ಶೂರೆನ್ಸ್ ಅವಾಗ ಚೇಂಜ್ ಆಗುತ್ತೆ ಅಮೌಂಟ್ ರೇಟ್ ಇದೆಲ್ಲ ಖಂಡಿತವಾಗ್ಲೂ ಆಗತ್ತೆ. ನೀವು ಒಂದು 10 ಕಡೆ ಕೊಟೇಶನ್ ತಗೊಂಡ್ರಿ, ಆಮೇಲೆ ನನ್ನ ಹತ್ರ ಬಂದ್ರಿ ಅಂದ್ರೆ ಅಲ್ಲಿ ಎಲ್ಲ ಒಂದೇ ಗ್ಯಾಂಗ್ ಮಾಡ್ಕೊಂಡು ಕೂತವ್ರೆ. ಒಂದೇ ಗ್ರೂಪ್ ಇದೆ ಅಲ್ಲಿ. ಆ ಗ್ರೂಪ್ ಅಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಇಂತ ಕಸ್ಟಮರ್ 50 ಕಡೆ ಹೋಗವಣೆ ಅಂತ. ಅವಾಗ ಅವ್ರು ತಲೆ ಮೇಲೆ ಕೂತ್ಕೊಳ್ತಾರೆ. ಇವಾಗ ನಮ್ ಈ ರೋಡ್ ಅಲ್ಲಿ ಆಟೋಗಳು ಇವತ್ತಿಲ್ಲ, ಸರಿ ಆಯ್ತು, ಡ್ರೈವರ್ಗಳು ಗೊತ್ತಿರುತ್ತೆ ಇಲ್ಲಿಗೆ ಆಟೋ ಇಲ್ಲ, ಅವ್ನು ಬರ್ದಾಗ್ತಾವಣ ಅಂತ. ಅವಾಗ ಬಾಯ್ ಬಂದ ದುಡ್ಡು ಕೇಳ್ತಾರೆ, ಕೊಡ್ತೀವಿ. ಕರೆಕ್ಟ್. ಓಕೆ, ಇದು ಆಸ್ ಎ ಪ್ಯಾಸೆಂಜರ್ ನಾನು ಸಮಸ್ಯೆ ಹೇಳ್ತಾ ಇದ್ದೀನಿ. ಹೌದು, ಇದೇ ರೀತಿ ಇನ್ಶೂರೆನ್ಸ್ ಅಲ್ಲೂ ಆಗೋದು. ನಿಮ್ಮಲ್ಲಿ ದಯವಿಟ್ಟು ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅವ್ರ ಹತ್ರ ಹೋಗಿ ನೇರವಾಗಿ ನಿಮ್ ಜೋಬಲ್ಲಿ ದುಡ್ಡಿದೆ ನಂಗೆ ಇವತ್ತು ಕಟ್ಟಬೇಕು, ನೇರವಾಗಿ ಹೋಗಿ ಅಲ್ಲಿ ಕೇಳಿ ನಿಮ್ ಕರೆಕ್ಟ್ ಆಗಿ ರೇಟ್ ಬರುತ್ತೆ, ಅದ್ರಲ್ಲಿ ಕಟ್ಬಿಡಿ. ಅದು ಬುದ್ಧಿವಂತಿಕೆ. ಸರಿ. ನೀವು ಒಂದು 5 ಕಡೆ ನೀವು ಕೊಟೇಶನ್ ತಗೊಂಡು ಆಮೇಲೆ ಇವತ್ತು ತಗೊಂಡು 15 ದಿವಸ ಆಮೇಲೆ ಕಟ್ಟೆ, 20 ದಿವಸ ಆಮೇಲೆ ಕಟ್ಟೆ, ದುಡ್ಡು ಇರ್ಲಿಲ್ಲ, ನಾನೇನ್ ಮಾಡ್ಲಿ? ಅದು ಸಮಸ್ಯೆ ಎಲ್ರಿಗೂ ಇದೆ. ಬಟ್ ಈ ಬುದ್ಧಿವಂತಿಕೆಯಿಂದ ಮಾಡ್ಬೇಕು. ಕೈಯಲ್ಲಿ ದುಡ್ಡಿದೆ, ನನ್ನ ಹತ್ರ 3 ತಿಂಗಳಿದೆ ದುಡ್ಡಿದೆ, 3 ತಿಂಗಳಿಂದ ಆಪ್ಷನ್ ತಗೊಳ್ಳಿ. 6 ತಿಂಗಳದ್ದು ಇದೆಯಾ, 6 ತಿಂಗಳು ತಗೊಳ್ಳಿ. 1 ವರ್ಷ ಇದೆ, ಯಾದ್ಮೇಲೆ ಒತ್ತಾಯ ಏನಿಲ್ಲ, ನೀವು 1 ವರ್ಷದ ಕಟ್ಲೇಬೇಕು ಅಂತ. ಆಮೇಲೆ ಈ 3 ತಿಂಗಳು ಆಪ್ಷನ್ ಬಂದಿರೋದು ಕೊರೋನಾನಲ್ಲಿ ಕಂಪನಿಯವರು ಕಣಿಕರ ನೋಡಿ ಮಾಡಿದ್ರು. ಈ ಆಪ್ಷನ್ ಇನ್ನೂವರೆಗೂ ನಡೀತಾ ಇದೆ. ಈ ಆಪ್ಷನ್ ಬೇರೆ ಜಾಸ್ತಿ ಎಲ್ಲ ಕಂಪನಿನೂ ಕೊಟ್ಟಿಲ್ಲ, ಯಾವ್ದೋ ಒಂದು ಕಂಪನಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯಾರು ಆಕ್ಸಿಡೆಂಟ್ ಆಯ್ತು ಅಂದ್ರಲ್ಲ ನಿಲ್ಸಿರೋ ಗಾಡಿಗೆ, ಅವನು 3 ತಿಂಗಳೇ ಮಾಡಿಸಿದ್ದು. 3 ತಿಂಗಳೇ ಮಾಡಿ ಪುಣ್ಯ ಚೆನ್ನಾಗೈತೆ ಹಂಗಾರೆ. ಮಾಡಿಸ್ಕೊಂಡು ಹೋಗಿ ಇವಾಗ ಅಯ್ಯೋ ಬೇಡ, ಈ ದರಿದ್ರ ದುಡ್ಡು ಬೇಡ ನಮ್ಗೆ. ಇನ್ಸೂರೆನ್ಸ್ ಗಾಡಿ ರಿಪೇರಿ ಮಾಡ್ಕೊಂಡು, ಮೈ ಎಲ್ಲ ರಿಪೇರಿ ಮಾಡ್ಕೊಂಡು, ರಾತ್ರಿ ಎಲ್ಲ ನಿದ್ರೆ ಕೆಡಿಸ್ಬಿಟ್ಟು ಯಾಕೆ ಬೇಕ್ರಿ? ಆ ದುಡ್ಡು ನಮ್ದಿಲ್ಲ ಅಂತ ಕಟ್ಬಿಡ್ಬೇಕು. ಕರೆಕ್ಟ್. ಹೌದು, ಏನಾರ ಆಯ್ತಾ ನಾನು ಸೇಫ್ ಇದೀನಿ, ಇಲ್ಲ ನಂಗೆ ಆ ದುಡ್ಡು ಬೇಡಪ್ಪ ಅಂತಾನೆ. ಕರೆಕ್ಟ್. ಇನ್ಶೂರೆನ್ಸ್ ದುಡ್ಡು ನಂದಲ್ಲ ಅಂತ ಕೊಟ್ಬಿಡ್ಬೇಕು. ಬೇಡ ನಂಗೆ ಆ ದುಡ್ಡೇ ಬೇಡ, ಅವ್ರದ್ದು ₹1 ನನ್ ಕ್ಲೇಮ್ ಆಗೋದು ಬೇಡಪ್ಪ ಅಂತ ದೇವ್ರನ್ನ ಬೇಡ್ಕೋಬೇಕು. ಕರೆಕ್ಟ್. ಹೌದು, ನಮ್ ಗಾಡಿ ರಿಪೇರಿ ಮಾಡಿಸ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು, ನಿದ್ರೆ ಕೆಡಿಸ್ಕೊಂಡು, ಟೆನ್ಷನ್ ಮಾಡ್ಕೊಂಡು ಆಕ್ಚುಲಿ ನಮ್ ಫ್ರೆಂಡ್ಸ್ ಗಳು ಇನ್ನೂ ಎಷ್ಟೋ ಜನ ಇನ್ಶೂರೆನ್ಸ್ ಬರೋರು ಸರ್, ಎಲ್ಲ ಈ ಹಾಳಾದ ಪ್ಯಾನಿಕ್ ಬಟನ್ ಇಂದ ಅವರು ಯೋಚನೆ ಮಾಡ್ತಾವ್ರೆ. ಏನಕ್ಕೆ ಅಂದ್ರೆ ಪ್ಯಾನಿಕ್ ಬಟನ್ ಇಂದ ಅಂದ್ರೆ ಇನ್ಶೂರೆನ್ಸ್ ಕಟ್ಟು ವೇಸ್ಟ್ ಆಗುತ್ತಲ್ಲ ಸರ್. ಈಗ ನಂದೇ ಹಂಗ ಆಗ್ಬಿಡೈತಲ್ಲ ಸರ್. ನಾಳೆ ದಿನ ಪ್ಯಾನಿಕ್ ಬಟನ್ ಇಲ್ಲ ನಿಜ, FC ಆಗಲ್ಲ ನಿಜ. ಕರೆಕ್ಟ್. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ಬಿಟ್ಟು ಅಂತ ಟೈಮ್ ಅಲ್ಲೇ ಏನಾದ್ರೂ ಅನಾಹುತ ಆಯ್ತು, ಯಾರ ಪ್ರಾಣ ಹೋಗ್ಬಿಟ್ರು, ಅವಾಗ ಜೀವನನೇ ಮುಳುಗೋಗತ್ತೆ. ಇಂಥ ತಪ್ಪು ಮಾಡ್ಕೊಂಡು ಒಂದ್ ವೇಳೆ ನಿಮ್ಮ ಹತ್ರ ಏನೂ ಇಲ್ಲ, ಅಟ್ಲೀಸ್ಟ್ ನಿಮ್ ಮೇಲೆ ಕೋರ್ಟ್ ಅಲ್ಲಿಯೋ ಕೆಲಸ ಇರಲ್ಲ. ನೀವು ಏನಾದ್ರು ಒಂದು ಲಾಯರ್ ವಾದ ಮಾಡ್ಬಿಟ್ಟು ಏನಾದ್ರು ಮಾಡ್ತಾರೆ, ಬಟ್ ನೀವು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ಅಟ್ಲೀಸ್ಟ್ ಇನ್ಶೂರೆನ್ಸ್ ಈಗ ಉದಾಹರಣೆಗೆ ನಂದೇ ರನ್ನಿಂಗ್ ಅಲ್ಲಿ ಇದೆ, FC ಇಲ್ಲ, ಟ್ಯಾಕ್ಸ್ ನಾನು ಕಟ್ಟಿಲ್ಲ, ಅದನ್ನ ಕಟ್ಕೊಂಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ. FC ಎಮಿಷನ್ ಟ್ಯಾಕ್ಸ್, ಸಾರಿ ಎಮಿಷನ್ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ 3 ಇರುತ್ತೆ. ಇದಿಲ್ಲ, ಅದು FC ಒಂದಿಲ್ಲ. ನನ್ ಕ್ಲೈಮ್ ಅಂತೂ ಆಗಲ್ಲ ಅಂತ ಪಕ್ಕ ಗೊತ್ತು. ನೀವೇನ್ ಹೇಳ್ತಾ ಇದೀರ ಅಂದ್ರೆ ಅಟ್ಲೀಸ್ಟ್ ಈಗ 3 ಇದ್ರೆ ನೀವು ಪ್ಯಾನಿಕ್ ಬಟನ್ ಇಲ್ದೇ ಇರೋ ಕಾರಣ ನಾವು FC ಮಾಡ್ಸಿಲ್ಲ ಅಂತೇಳಿ ನಮ್ಮ ಲಾಯರ್ಗಳು ವಾದ ಮಾಡಿ ಅಟ್ಲೀಸ್ಟ್ ಕೋರ್ಟ್ಗೆ ಮನವರಿಕೆ ಮಾಡ್ಬೋದೇನೋ ಅಂತ ಪ್ರಾಣ ಬಿಟ್ಬಿಟ್ರು. ಬಿಟ್ಬಿಟ್ರು ಅಂದಾಗ ನಿಮ್ ಗಾಡಿಯಲ್ಲಿ 1-2-3 ಜನ ಪ್ರಾಣ ಬಿಟ್ಬಿಟ್ರು. ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಅಂತದ್ದು ಆಗಿದ್ರೆ ಅಟ್ಲೀಸ್ಟ್ ನೀವು ಸೇಫ್ ಇರ್ತೀರ. ಅದೇ ಸರ್, ನೀವೇ ಹೇಳ್ತಾ ಇದ್ರೆ ಕ್ಲೈಮ್ ಆಗಲ್ಲ ಅಂದ್ಮೇಲೆ ನಿಮ್ ಗಾಡಿಗೆ ಆಗಲ್ಲ, ಥರ್ಡ್ ಪಾರ್ಟಿಗೆ ಆಗತ್ತಾ? ಅದು ಕಂಪನಿ ವಾದ ಮಾಡ್ಕೊಳ್ಳುತ್ತೆ, ಹಿಂಗಾರ ಮಾಡ್ಕೊಳ್ಳುತ್ತೆ. ಅಟ್ಲೀಸ್ಟ್ ನೀವು ಸೇಫ್ ಇದ್ದೀರಾ? ನೀವು ಜೈಲ್ಗೆ ಹೋಗಲ್ವಾ? ನೀವು ಅರೆಸ್ಟ್ ಆಗಲ್ವಾ? ನೀವು ಕೋರ್ಟಲ್ಲಿ ಅಲ್ಲಿ ಕೆಲಸ ಇಲ್ವಾ? ಅದೇನಿದೆಯೋ ಅದು ಆಮೇಲೆ ಕತೆ. ಅಟ್ಲೀಸ್ಟ್ ನೀವು ಸೇಫ್ ಆಗಿಬಿಡ್ಬೇಕು.
ಸರಿ, ಆಲ್ಮೋಸ್ಟ್ ನೋಡಪ್ಪ, ಈ ಪ್ಯಾನಿಕ್ ಬಟನ್ ವಿಚಾರಕ್ಕೆ ನಾನು ಮಾತಾಡ್ತೀನಿ, ಇನ್ನೊಂದು ವಾರದಲ್ಲೇ ಮಾತಾಡ್ತೀನಿ. ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಆಮೇಲೆ ಒರಿಜಿನಲ್ ರೇಟ್ ಏನಿದೆ ಅದ್ರದ್ದೊಂದು ಕಾಪಿನ ತಗೊಂಡು ನಾವೇ ಅವ್ರ ಹತ್ರ ಪ್ರಶ್ನೆ ಮಾಡಿ ಯಾವ್ದಾರ ಒಂದು ಅಂಗಡಿನ ನಾನೇ ಗುರ್ತಿಡ್ದು ಅದೇ ರೇಟ್ ಕೊಡ್ತಾರ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡಿ ನಿಮ್ಗಳಿಗೆ ಸಹಾಯ ಮಾಡ್ತೀನಿ. ಈಗ ಸದ್ಯಕ್ಕೆ ಅವ್ರು ಹೇಳ್ದಂಗೆ ಇನ್ಶೂರೆನ್ಸು, ಟ್ಯಾಕ್ಸು ಮತ್ತೆ ಎಮಿಷನ್ ಟೆಸ್ಟು ಈ ಮೂರನ್ನ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ನ ಇಷ್ಟನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಇನ್ನು ಪಾಸಿಂಗ್ ಅನ್ನೋ ವಿಚಾರಕ್ಕೆ ನನಗೆ ಒಂದು ವಾರ 15 ದಿವಸ ಟೈಮ್ ಕೊಡಿ. ಖಂಡಿತ ನಾನೇ ನೇರವಾಗಿ RTO ಹೋಗ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ವಿವರಣೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಇನ್ನೇನಾರ ಫೈನಲ್ ಆಗಿ ಹೇಳ್ತೀರಾ ಸರ್? ಸರ್ ದಯವಿಟ್ಟು ಇಂಥ ನಿಸ್ವಾರ್ಥವಾಗಿ ನಾಗೇಶ್ ಗೌಡ್ರು ಏನು ನನ್ನ ಹತ್ರ ಫೈಟಿಂಗ್ ಆಗಕ್ಕೆ ಮಾಡಕ್ಕೆ ಬಂದ್ರು. ಅವ್ರ ಹೆಸರೇ ಇಂಡಿಪೆಂಡೆಂಟ್ ಫೈಟರ್. ನನ್ನ ಹತ್ರನು ಜಗಳಾಡಕ್ಕೆ ಬಂದ್ಬಿಟ್ರು. ನಾವ್ ಎಷ್ಟೇ ಕರೆಕ್ಟ್ ಆಗಿದ್ದೀವಿ ನನಗ್ ಗೊತ್ತಿದೆ. ಹಾಗಿದ್ರು ಅವ್ರು ನನ್ನ ಹತ್ರ ಫೈಟಿಂಗ್ ಬಂದ್ರು, ಸಂತೋಷ. ಇವ್ರು ಸ್ವಂತಕ್ಕೋಸ್ಕರ ಫೈಟಿಂಗ್ ಬಂದಿಲ್ಲ, ಎಲ್ಲಾ ಬೇರೆ ಪರವಾಗಿ ಬಂದು ಅವರ ಫೈಟಿಂಗ್ ಮಾಡೋದಕ್ಕೋಸ್ಕರ. ಇವ್ರು ಇರೋದು ಇಲ್ಲಿಂದ 20-30 ಕಿಲೋಮೀಟರ್ ದೂರ ಇಲ್ಲ, RR ನಗರ ಇರೋದು. ಬಟ್ ಅಷ್ಟು ಕಷ್ಟಪಟ್ಟು ಶ್ರಮ ವಹಿಸ್ಬಿಟ್ಟು ಟೈಮ್ ವೇಸ್ಟ್ ಮಾಡಿ ಇವ್ರ ಗಾಡಿದು ಡೀಸೆಲ್ ಗ್ಯಾಸ್ ವೇಸ್ಟ್ ಮಾಡಿ ಇಲ್ಲಿವರೆಗೂ ಬಂದವ್ರೆ. ಬರೀ ನಿಮ್ಗಳಿಗೆ ಪ್ರಶ್ನೆಗೆ ಉತ್ತರ ಸಿಗ್ಲಿ ಅಂತ, ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಸಿಗ್ಲಿ ಅಂತ. ಆಮೇಲೆ ಇವ್ರ ಮೇಲೆ ಆರೋಪ ಬಂತಲ್ಲ, ಅದಕ್ಕೋಸ್ಕರ ಇವ್ರಿಗೆ ತುಂಬಾ ರುಚಿಗೆ ಇದ್ಬಿಡ್ತು. ದಯವಿಟ್ಟು ಖಂಡಿತವಾಗ್ಲೂ ತಿರ್ಗಾ ಹೇಳಿದ್ರಿ ₹1 ಸಿಗೋದಿಲ್ಲ. ಇಂಥ ಇಂಡಿಪೆಂಡೆಂಟ್ ಫೈಟರ್ಗೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಅವ್ರ ಜೊತೆಗೆ ನಿಂತ್ಕೊಳ್ಳಿ. ಅವ್ರ ಯಾವಾಗ ಅವ್ರಿಗೆ ಸಹಾಯ ಬೇಕು, ಅವ್ರಿಗೆ ಜೊತೆಗೆ ಓಡಾಡಕ್ಕೆ ಜನಗಳು ಬೇಕು ಅಂತ ಕರೀತಾರೆ, ಅವಾಗ ಅವ್ರ ಪರವಾಗಿ ನಾನ್ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನೀವು ದಯವಿಟ್ಟು ಹೋಗಿ, ಅವ್ರಿಗೆ ಬಲ ಸಿಗುತ್ತೆ, ಆನೆ ಬಲ ಸಿಗತ್ತೆ. ನೀವು ಜೊತೆಗಳು ಹೋಗ್ಬೇಕು, ಅವಾಗ್ಲೇ ಅವ್ರಿಗೆ ಆನೆ ಬಲ ಸಿಗತ್ತೆ. ಅವಾಗ ಇವರು ಚೆನ್ನಾಗಿ ನಿಮ್ಗೆ ಎಲ್ಲ ಸೌಕರ್ಯ ಮಾಡ್ಕೊಡ್ತಾರೆ. ನಾನು ಅದನ್ನೇ ಹೇಳಿದ್ನಲ್ಲ, ನನ್ನ ಜೊತೆ ಇರೋರೆಲ್ಲ ಇದಾರಲ್ಲ ಸರ್, ಒಂದಷ್ಟು ಜನ ತುಂಬಾ ಪ್ಯೂರ್ ಫಾಲೋವರ್ಸ್. ಹೌದು, ಎಲ್ಲರೂ ಯಾವ್ದೋ ಒಂದು ಹಾಡುಗಳಿಗೆ, ಮ್ಯೂಸಿಕ್ ಗಳಿಗೆ ಡ್ಯಾನ್ಸ್ ಮಾಡಿ ಯಾವ್ದೋ ಒಂದು ಡೈಲಾಗ್ ಅನ್ನು ಹೇಳೋರಲ್ಲ. ನಾವು ಡೈರೆಕ್ಟ್ ಆಗಿ ಮಾತಾಡೋರಲ್ವಾ. ನನ್ನನ್ನು ಪ್ರೀತಿ ಮಾಡೋರು ತುಂಬಾ ಜನ ಇದ್ದಾರೆ. ಇವತ್ತಿಗೂ ಒಂಥರ ನನಗೆ ಒಂದ್ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ಕೊಳ್ಳಿ. ಎಲ್ಲರ ಒಂದು ಕಾಫಿ ಕುಡಿಯಂಗಿಲ್ಲ, ಎಲ್ಲರೂ ಊಟ ಮಾಡಕ್ ನಿಂತ್ಕೊಳಂಗಿಲ್ಲ, ಗಾಡಿ ನಿಲ್ಸ್ಕೊಂಡು ನಾನೇನೋ ಮೊಬೈಲ್ ಅಲ್ಲಿ ಎಡಿಟ್ ಮಾಡಂಗಿಲ್ಲ. ಬರ್ತಾರೆ, ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತು, ದುಡಿಯೋಕ್ಕೂ ನನಗೆ ಆಯ್ತಲ್ಲ. ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈ ವಿಡಿಯೋ ಮುಖಾಂತರ ಅಟ್ಲೀಸ್ಟ್ ಅಲ್ಲೇ ದುಡ್ಡು ಬರಂಗ್ ಆಗ್ಬಿಟ್ರೆ ಅಟ್ಲೀಸ್ಟ್ ಒಂದು ವ್ಯವಸ್ಥೆನೆ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದಾವೆ ನಂಗೆ. ಯಾರ್ಯಾರು ಪೊಲೀಸ್ ಕಂಪ್ಲೇಂಟ್ ವಿಚಾರ ಹೇಳ್ತಾರೆ, ಸರ್ ಈ ತರ ನಂಗೆ ಲಂಚ ಕೇಳ್ತಾ ಇದಾರೆ, ಕಂಪ್ಲೇಂಟ್ ತಗೊಂತ ಇಲ್ಲ ಅಂತ ಹೇಳ್ತಾರೆ. ಇಂಥವಕ್ಕೆಲ್ಲ ನಾನೇನ್ ಹೇಳ್ತೀನಿ, ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಹಿತಿ ಕೊಡ್ತೀನಿ, ಅವ್ರವರೇ ಸಾಲ್ವ್ ಮಾಡ್ಕೊತಾರೆ. ನನ್ನ ಬನ್ನಿ ಅಂತ ಕರೆದಾಗ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ, ₹2,000 ನಾನು ಕೂಲಿ ಅಪ್ಪ ಕೊಟ್ಬಿಡು, ನನ್ನ ಅಕೌಂಟ್ ದುಡ್ಡು ಹಾಕು, ನಾನು ಬರ್ತೀನಿ. ಅಲ್ಲ, ಅದು ನೀವು ಬಾಯ್ ಬಿಟ್ಟು ಕೇಳ್ತೀರಾ, ಅವ್ರು ಕೊಡ್ತಾರೆ, ತಗೊಳ್ತಾರೆ. ಈ ಮಧ್ಯ ಅಡ್ಡದಾರಿ ಕಂತ್ರಿ ಕೆಲಸ, ಅಲ್ಲಿ ಲಂಚ ತಿನ್ಬಿಡೋದು, ಇಲ್ಲಿ ಮೋಸ ಇದು ಇವ್ರದು. ಇಷ್ಟೊತ್ತು ನಾನು ಮಾತಾಡಿದ್ದೀನಿ, ಮುಂಚೆನೂ 2-3 ಸಲ ಮಾತಾಡಿದ್ದೀನಿ. ಇಂಥದ್ದು ಇವ್ರಿಗೆ ಪರ್ಸನಾಲಿಟಿನೇ ಇಲ್ಲ. ಹೌದು, ಪರ್ಸನಾಲಿಟಿ ಇಲ್ಲ. ಏನಿದ್ರು ನೇರವಾಗಿ ಫೈಟಿಂಗ್ ಮಾಡೋರೇ ಇವರು. ಹೌದು. ಅಲ್ಲಿ ಇನ್ನೊಂದು ನಾನು ಸ್ಪಷ್ಟನೆ ಕೊಡಕ್ಕೆ ಬಯಸ್ತೀನಿ. ನಮ್ದು ಮೇಘನಾ ಇಂಟರ್ನ್ಯಾಷನಲ್ ಇರೋದು ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್. ನಮ್ ಮೇಘನಾ ಇಂಟರ್ನ್ಯಾಷನಲ್ ಅಂತ ಹೆಸರು ಇಟ್ಕೊಂಡು ಬೇರೆ ಯಾರು ಇಡೀ ಇಂಡಿಯಾನಲ್ಲಿ ಆಫೀಸ್ ಮಾಡೋ ಹಾಗಿಲ್ಲ. ನಮ್ದು ಒಂದೇ ಟ್ರೇಡ್ ಮಾರ್ಕ್ ಆಫೀಸ್ ಇರೋದು. ನಮ್ದು ಎಂಟೈರ್ ಇಂಡಿಯಾನಲ್ಲಿ ನಮ್ದು ಒಂದೇ ಬ್ರಾಂಚ್ ಇರೋದು. ಅದು ರಾಜಾಜಿನಗರ ಭಾಷ್ಯಂ ಸರ್ಕಲ್ ಫುಡ್ ಆಫೀಸ್ ಹಿಂಭಾಗ ಜೈನ್ ಮಂದಿರದ ಪಕ್ಕದಲ್ಲಿ. ಇದು ಒಂದೇ ಇರೋದು, ಬೇರೆ ಎಲ್ಲೂ ನಮ್ದು ಬ್ರಾಂಚ್ ಇಲ್ಲ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗ್ಬೇಡಿ. ನಿಮ್ಗೆ ಏನೇ ಮಾಹಿತಿ ಬೇಕು, ಏನೇ ನಿಮ್ಗೆ ಸಹಾಯ ಬೇಕು ಇನ್ಸೂರೆನ್ಸ್ ರಿಲೇಟೆಡ್, ನೀವು ನಮ್ಮ ಹತ್ರ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಗೆ ಏನಾದ್ರು ಮಾಹಿತಿ ಬೇಕಾ, ನನ್ನನ್ನು ಸಂಪರ್ಕಿಸಿ. ನನಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟು ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಅದೇ ನಮ್ ಇರೋದು. ಬರೀ ಕ್ಯಾಬ್ ಡ್ರೈವರ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಪ್ರೈವೇಟ್ ಕಾರು, ಲಾರಿ, ಬಸ್ಸು, ಆಟೋ ರಿಕ್ಷಾ, 2 ವೀಲರ್ ಎಲ್ರಿಗೂ ಯಾವತ್ತಾರ ಏನಾದ್ರು ಒಂದು ಸಮಸ್ಯೆ ಬಂದೇ ಬರುತ್ತೆ ಇನ್ಶೂರೆನ್ಸ್ ಅಲ್ಲಿ. ಬಂದ್ರೆ ನಾವು ಇನ್ಶೂರೆನ್ಸ್ ಅಲ್ಲಿ ದೊಡ್ಡವರು. ನನ್ನ ಪರವಾಗಿ ನಾನು ಹೇಳ್ಬೇಕು ಅಂತ ನಂಗೆ ಇಷ್ಟನೂ ಇಲ್ಲ, ಆದ್ರೆ ಹೇಳ್ಬೇಕ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದೀನಿ. ನಾವು ದೊಡ್ಡವರು. ನಮ್ಗೆ ಎಲ್ಲಾ ಕಂಪನಿಯಿಂದ ಟಾಪ್ ಲೆವೆಲ್ ಆಫೀಸರ್ಸ್ಗಳು ನಮ್ಗೆ ರಿಲೇಶನ್ಶಿಪ್ ಇದೆ. ಅದನ್ನ ಬಳಸ್ಬಿಟ್ಟು ಜನಗಳಿಗೆ ಉಪಯೋಗ ಆಗ್ಲಿ. ಅದ್ರಲ್ಲಿ ನನ್ಗೆ ದುಡ್ಡು ಖರ್ಚಾಗಲ್ಲ, ನನ್ನಿಂದ ಒಂದು ಸಹಕಾರ ಆಗ್ಬಿಡ್ಲಿ. ಇದೊಂದೇ ವಿದ್ವೇಷ
ಜೊತೆಗೆ ನನ್ನ ವ್ಯಾಪಾರನ ದಯವಿಟ್ಟು ಎಲ್ಲರೂ ಬೆಳೆಸ್ಕೊಡಿ. ಇನ್ನು ಕೆಲವೇ ದಿನದಲ್ಲಿ ನಮ್ದೇ ಸ್ವಂತ ಆಪ್ ಬರ್ತಾ ಇದೆ. ಆಪ್ ಬರ್ತಾ ಇದೆ. ಆಪ್ ಬಂದ್ಬಿಟ್ರೆ ಎಲ್ರಿಗೂ ತುಂಬಾ ಅನುಕೂಲ ಆಗ್ಬಿಡುತ್ತೆ. ತುಂಬಾ ಟಾಪ್ ಅಲ್ಲಿ ಹೋಗ್ಬಿಡುತ್ತೆ. ಎಲ್ರಿಗೂ ನೀವು ಇಲ್ಲಿವರೆಗೂ ಬರೋದೇ ಬೇಕಾಗಿಲ್ಲ. ಒಂದೇ ಜಾಗದಲ್ಲೇ ನೀವು ಅರ್ಧ ರಾತ್ರಿನೂ ನಿಮ್ ಇನ್ಶೂರೆನ್ಸ್ ನೀವೇ ಕಟ್ಕೊಳ್ಳಿ ಅಂತ ಆಪ್ಷನ್ ತರ್ತಾ ಇದೀವಿ. ಆಮೇಲೆ ನಮ್ಮ ಆಪ್ ಅಲ್ಲಿ ಯಾವುದೇ ತರದ್ದು ಸುಳ್ಳು ಮಾಹಿತಿ ಅಥವಾ ಏನೇನೋ ತಪ್ಪು ಹೇಳ್ಬಿಟ್ಟು ನೀವು ಅದ್ರ ದುಡ್ಡು ಕಿತ್ಕೊಳ್ಳೋದು ಅಂತದ್ದು ನಮ್ಮ ಆಪ್ ಅಲ್ಲಿ ಅಂತದ್ದು ಇರೋದೇ ಇಲ್ಲ. ನಾನು ಹೇಗಿದ್ದೀನಿ ಸ್ಪಷ್ಟವಾಗಿ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಅದೇ ರೀತಿ ಆಪ್ ಮಾಡ್ತಾ ಇದ್ದೀವಿ. ಅದು ಕೆಲಸ ನಡೀತಾ ಇದೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ಅದು ಬರುತ್ತೆ, ಕೆಲವೇ ದಿನದಲ್ಲಿ ಬರುತ್ತೆ. ಬಂದಾಗ ನಾನು ತಮ್ಮ ಮುಖಾಂತರನೇ ಎಲ್ಲ ತಿಳಿಸ್ತೀನಿ. ಅವಾಗ ನೀವು ಆಪ್ ಅಲ್ಲಿ ಚೆನ್ನಾಗಿ ಮಾಡ್ಕೋಬಹುದು. ಖಂಡಿತ ಸರ್. ನೋಡಿ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾನು ಬಂದಾಗ ಫುಲ್ ಕೋಪದಲ್ಲೇ ಬಂದೆ. ಯಾಕಂದ್ರೆ ನನ್ಗೆ ಅಷ್ಟು ಫ್ರಸ್ಟ್ರೇಷನ್ ಇತ್ತು. ಯಾವ್ದು ಇದು ತಿಂದಿಲ್ಲ ಉಂಡಿಲ್ಲ ನನ್ಗೆ ಯಾಕೆ ಗುರು ಈ ಗೋಡು ಇದೆ ಅಂದ್ಬಿಟ್ಟು ಆಕ್ಚುಲಿ ಈ ಹುಡುಗನ ನಾನು ಕರ್ಕೊಂಡ್ ಬರ್ಬೇಕಾದ್ರೆ ಅದನ್ನೇ ಹೇಳ್ದೆ, ಗುರು ನನ್ಗೆ ಈ ತರ ಸಮಸ್ಯೆ ಮಾಡಿ ಹೇಳ್ದ್ನಲ್ವ ಗುರುನಿಗೆ 100% ಹಿಂಗೆ ಮಾಡ್ಬಿಟ್ಟಿದಾರೆ ಗುರು, ಬಾಯಿಲಿ ಒಂಚೂರು ಗಾಳಿ ಕಡಿಸ್ಬೇಕು ಅಂತಾನೆ ಕರ್ಕೊಂಡ್ ಬಂದೆ ನಾನು. ಅದಕ್ಕೆ ಹೊರಗಡೆ ನಿಂತ್ಕೊಂಡು ಅವ್ರ ಮಗರ ಹತ್ರ ಮಾತಾಡ್ದೆ. ಆಮೇಲೆ ಇವರು ಇಲ್ಲ ಅಲ್ಲಿ ಸೌಂಡ್ ಸರಿಯಾಗಿ ಕೇಳಿಸಲ್ಲ ಸರ್, ಕ್ಲಾರಿಟಿ ಸಿಗಲ್ಲ ಅಂತೇಳಿ ಒಳಗೆ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಒಂದು ಟೀಗೆ ಏನೋ ಕೊಡ್ತಾರೆ ಅನ್ಸುತ್ತೆ, ತಗೊಂಡು ಕುಡ್ಕೊಂಡು ಆಮೇಲೆ ಸ್ವಲ್ಪ ತಲೆನೋವು ಬಂದೈತಲ್ಲ, ಸ್ವಲ್ಪ ಕ್ಲಿಯರ್ ಆಗೈತೆ. ಕುಡ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಧನ್ಯವಾದ ನಿಮ್ಮೆಲ್ಲರಿಗೂ. ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಆಕ್ಚುಲಿ ಇದು ಒಂದೇ ಸಲ ವಿಡಿಯೋ ಹಾಕೋಕ್ಕಾಗಲ್ಲ. ಇದನ್ನ ಕಟ್ ಮಾಡಿದ್ರೆ ನಾನು ಕ್ಲೀನಾಗಿ ಹಾಕ್ಬಿಟ್ಟು ನಿಮಗೂ ಕ್ಲಾರಿಟಿ ಸಿಗೋ ಥರ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ. ಮತ್ತೆ ಏನೇನಾರು ಇದೆಯಾ ಸರ್? ಏನಿಲ್ಲ ಸರ್, ತಾವು ಬಂದಿದ್ದು ಇದು ನಿಜವಾದ ಫೈಟರ್ಗಳು ಅಲ್ಲ, ನಿಜವಾದ ಫೈಟರ್. ಇಂಥ ಫೈಟರ್ ನಿಮ್ಮಂತವ್ರು ನಮ್ಗೆ ರಾಜಕೀಯದವರು ಬೇಕಾಗಿದ್ದಾರೆ. ಅಲ್ಲ, ನಾನು ಏನ್ ಐಡಿಯಾ ಎಲ್ಲಾ ಕ್ಷೇತ್ರದಲ್ಲಿ ಇಂಥವ್ರು ಫೈಟರ್ಗಳು ಸಿಗ್ಬಿಟ್ರು ಅಂತ ನಮ್ಮ ಭಾರತ ದೇಶ ಎಲ್ಲಿಂದೆಲ್ಲೋ ಎಷ್ಟೋ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಗೊತ್ತಾ, ರಾಮಲಿಂಗ ರೆಡ್ಡಿ ಅವ್ರಿಗೇನೆ ಆಪೋಸಿಟ್ ಏನಾದ್ರು ನೆಕ್ಸ್ಟ್ ಏನಾದ್ರು ಬಂದ್ರೆ 100% ಈ ಏನಿದು ನಮ್ಮ ಸಾರಿಗೆ ಇಲಾಖೆಗೆ ನಾನು ಹೋಗಿ ಸೇರ್ಕೊಂಡ್ಬಿಡ್ತೀನಿ ಸರ್. ಪಕ್ಕ ಸಾರಿಗೆ ಮಿನಿಸ್ಟರ್ಗೆ ನಾನು ಸೇರ್ಕೊಂಡ್ಬಿಡ್ತೀನಿ. ಏನಾಗ್ಬೇಕು ಅದಕ್ಕೆ ಹೇಳ್ಬಿಟ್ಟು ಅದಾದ್ಮೇಲೆ ಬರೀ ಹತ್ತೆ ಒಟ್ಟು ಬರ್ಲಿ. ನಮ್ಮ ಡ್ರೈವರ್ಗಳು ಬ್ರದರ್ಸ್, ನಮ್ದು ಶ್ರೀರಂಗಪಟ್ಟಣ ತಾಲೂಕು ಬರುತ್ತೆ, ಮಂಡ್ಯ ಜಿಲ್ಲೆ ಬರುತ್ತೆ, ಬೆಂಗಳೂರಲ್ಲಿ RR ನಗರ ನೋಡ್ತೀನಿ. ಎಲೆಕ್ಷನ್ ಮಾಡೋ ಟೈಮಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬಿಡ್ತೀನಿ. ಹೆಸರು ಇಂಡಿಪೆಂಡೆಂಟ್ ಫೈಟರ್ ಅಲ್ವಾ, ಇಂಡಿಪೆಂಡೆಂಟ್ ಫೈಟರ್ ಅಂತಾನೆ ಹೆಸರಿಟ್ಕೊಂಡು ಅವ್ರು ನಿಂತ್ಕೊಬಿಡ್ತೀನಿ. ನೋಡೋಣ ಅದೆಷ್ಟು ಜನ ಓಟ್ ಹಾಕ್ತಾರೆ ನೋಡೋಣ ಅಲ್ವಾ ಸರ್? ಟ್ರೈ ಮಾಡ್ತೀನಿ. ನಂದು ಓಟ್ ಅಂತೂ ಗ್ಯಾರಂಟಿ. ನಿಮ್ ಬರೋದಿಲ್ವಲ್ಲ ಹೋಟೆಲ್ಗೆ? ಅಲ್ಲ, ನಾನು ಏನ ನಮ್ ಕ್ಷೇತ್ರಕ್ಕೆ ನಿಂತ್ರೆ ನಂದು ಓಟ್ರಿಗೆ ಗ್ಯಾರಂಟಿ ಇಲ್ಲ. ಸರಿ, ಇಷ್ಟು ನೀವು ಭರವಸೆ ಕೊಟ್ರಲ್ಲ ಸಾಕು ಬಿಡಿ ಸರ್. ನಮ್ದು ಅಷ್ಟು ಜನ ಫಾಲೋವರ್ಸ್ ಗಳಿದ್ದಾರೆ. ನೋಡೋಣ, ಒಂದ್ 10 ಓಟ್ ಬೀಳಿ ಪರವಾಗಿಲ್ಲ. ಅವತ್ತು ನನ್ಗೆ ಅರ್ಥ ಆಗುತ್ತೆ. ಬಟ್ ಎದುರುಗಡೆ ಇರೋ ಎದುರಾಳಿಗೆ ಒಂದು ಎಚ್ಚರಿಕೆ ಆಗುತ್ತೆ. ಅಂದ್ರೆ ಜನ ಸತ್ಯ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಕಣ್ಣು ಕಾಣುತ್ತೆ ಸರ್. ಇವತ್ತು ಯಾರು ದಡ್ರೇನಲ್ಲ, ಕಣ್ಣಲ್ಲಿ ನೋಡ್ತಾ ಇರ್ತಾರೆ. ಇವನ್ ಹಿಂದೆ ಹೆಂಗೆ ಮುಂದೆ ಹೆಂಗೆ ಅಂತ ಅಬ್ಸರ್ವ್ ಮಾಡಿ ಆಮೇಲೆನೆ ಅವನ ಬಗ್ಗೆ ತಾಳೆ ಹಾಕೋದು. ಎಷ್ಟೋ ಜನ ಡ್ರೈವರ್ಗಳು ಪಾಪ ಸಿಕ್ಕಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಲೇಡೀಸ್ ಎಲ್ಲ ಫೋನ್ ಮಾಡಿದ್ದಾರೆ. ಸರ್, ಈ ತರ ನನಗೆ ತುಂಬಾ ಕಷ್ಟ ಆಗ್ತಿತ್ತು, ದುಡಿಯೋದಕ್ಕೊಂದು ದಾರಿ, ಒಂದ್ ಒಳ್ಳೆ ಮಾರ್ಗ ಕೊಟ್ಟಿದ್ದೀರಾ, ಇಷ್ಟೊಂದು ಹೋರಾಡ್ತಾ ಇದ್ದೀರಾ ಸರ್, ಖಂಡಿತ ನೀವು ಯಾವಾಗಾರ ಕರೀರಿ ಅಂತೇಳಿ ನನ್ನ ಜೊತೆ ಒಂದಷ್ಟು ಜನ ಬಂದು ಸೇರಿದ್ದಾರೆ. ಒಂದು ಸಣ್ಣದು ಇನ್ನೊಂದು ಮಾತು ಹೇಳ್ಬೇಕು. ಸ್ವಾಮಿ, ನಾನು 30 ವರ್ಷದಿಂದ ನಾನು ಪಾರಿವಾಳಗಳಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಪಾರಿವಾಳ ಅಂದ್ರೆ ಪಿಜನ್ಸ್, ಹಿಂದಿಯಲ್ಲಿ ಕಬೂತರ್ ಅಂತಾರೆ. ಆ ಪಾರಿವಾಳಗಳಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಒಂದು ಸಣ್ಣದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಕಡೆಯಿಂದ ಫ್ರೀ ಆಗಿ ಪಾರಿವಾಳಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ನಮ್ಗೆ ಯಾವ ತರದ್ದು ಸರ್ಕಾರದಿಂದ ಸಹಾಯಧನ ಬರ್ತಾ ಇಲ್ಲ. ಇದು ನಮ್ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇದೀವಿ. ತಮ್ಮ ಚಾಲಕರು ಇಡೀ ಬೆಂಗಳೂರು ತಿರುಗ್ತಾ ಇರ್ತೀರಾ, ನಿಮ್ ಕಣ್ಣಲ್ಲಿ ಯಾವ್ದಾದ್ರೂ ಒಂದು ಎಲ್ಲಾದ್ರೂ ಒಂದು ಪಾರಿವಾಳ ಬಿದ್ದಿರೋದು ಕಂಡ್ರೆ ದಯವಿಟ್ಟು ತಂದಿ ನಮ್ಮ ಹಾಸ್ಪಿಟ್ಲಿಗೆ ಬಿಟ್ಬಿಟ್ರೆ ಅದಕ್ಕೆ ಜೀವ ಉಳಿಸಂಗ ಆಗುತ್ತೆ. ಇಲ್ಲೇ ಹೆದ್ರುಗೆ ಇರೋದು. ಅದು ಜೀವ ಉಳಿಸಿದ್ರೆ ಅದು ನಿಮ್ಗೆ ಕೊಡೋ ಆಶೀರ್ವಾದದಿಂದ ನಿಮ್ಗೆ ಯಾವ ಎಲ್ಲಿಂದ ಎಲ್ಲ ಕರ್ಕೊಂಡು ಬಿಡುತ್ತೋ ಗೊತ್ತಿಲ್ಲ. ಅದು ಮೂಕ ಪ್ರಾಣಿ. ಆಲ್ರೆಡಿ ಪಾರಿವಾಳ ಇರೋದು ಶಾಂತಿಯ ಸಂಕೇತ. ಅದ್ರ ಜೀವನದಲ್ಲಿ ನೆಮ್ಮದಿ ಕೊಟ್ರೆ ನಮ್ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ಪಾರಿವಾಳದಿಂದ ಯಾವ ತರದ್ದು ಕಾಯಿಲೆ ಬರಲ್ಲ. ದಯವಿಟ್ಟು ನೀವು ನಿಮ್ ಕೈಲಿ ಯಾವ ತಾರೆ ಭಗವಂತ ನಿಮ್ ಕೈಲಿ ಆ ಸೇವೆ ಮಾಡಿಸ್ಬೇಕು ಅಂತ ಬಯಸಿದ್ರೆ ನಿಮ್ ಕಣ್ಣಿಗೆ ಅಂತ ಪಾರಿವಾಳ ಕಂಡ್ರೆ ದಯವಿಟ್ಟು ನಾನು ಆಫೀಸ್ ತಂದು ಕೊಡಿ. ನಾವು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಫ್ರೀ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಾವು ಅದನ್ನ ಓಪನ್ ಸ್ಕೈಲಿ ಹಾರಿಸ್ಬಿಡ್ತೀವಿ. ಅಲ್ಲ, ಹಾಸ್ಪಿಟಲ್ಗೆ ಏನಾದ್ರು ಹೆಲ್ಪ್ ಲೈನ್ ನಂಬರ್ ಇದೆಯಾ? ಇದೇ ನಂಬರ್, ಸೇಮ್ ನಂಬರ್, ನಂದೇ ನಂಬರ್, ಒಂದೇ ನಂಬರ್.
ಅದು ಆ ತರ ಇದ್ರು ಕೂಡ ಮಾಹಿತಿ ನಮ್ ಡ್ರೈವರ್ಗಳಿಗೆ ಎಷ್ಟೋ ಸಲ ರೋಡಲ್ಲಿ ಎಲ್ಲ ಸಿಕ್ಕಿತ್ತು. ನಾನೇನಾದ್ರೆ ಫೋನ್ ಮಾಡಿಲ್ಲ ಅಥವಾ ನನ್ನ ಫೋನ್ ನಾಟ್ ರೀಚಬಲ್ ಆಯ್ತು ಅಂತದ್ ಏನಾರು ಆಗಿದ್ರೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಆಗ್ಬಿಡಿ, ತಿರ್ಗಾ ಖಂಡಿತವಾಗ್ಲೂ ನಾನು ಕಾಲ್ ಮಾಡ್ತೀನಿ. ಅಲ್ಲ, ಅಕಸ್ಮಾತ್ ಅವ್ರು ಪಾರಿವಾಳ ತಂದ್ಕೊಡೋ ಶಕ್ತಿ ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ನೀವು ಕಲೆಕ್ಟ್ ಮಾಡ್ತೀರಾ? ಇಲ್ಲ, ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಬರೀ ಟ್ರೀಟ್ಮೆಂಟ್ ಮಾತ್ರ ಮಾಡೋರು, ನಮ್ಮಲ್ಲಿ ಕೆಪಾಸಿಟಿ ಇರೋದು ಅವ್ರು ತಂದು ಕೊಡ್ಬೇಕು. ನಮ್ಮ ಹಾಸ್ಪಿಟಲ್ ಅವ್ರು ತಂದು ಕೊಟ್ಬಿಟ್ರೆ ಅವ್ರಿಗೆ ಆ ಪಾರಿವಾಳಗೆ ಸಂಬಂಧಪಟ್ಟದ್ದು ಕ್ಯಾನ್ಸರ್ ಕಾಯಿಲೆ ಇರಲಿ, ಲಕ್ವಾ ಕಾಯಿಲೆ ಇರಲಿ, ಏನೇ ಕಾಯಿಲೆ ಇರಲಿ, ಎಲ್ಲದಕ್ಕೂ ಫ್ರೀ ಟ್ರೀಟ್ಮೆಂಟ್. ಸೊ ಪ್ರಾಣಿಗಳಲ್ಲಿ ಪಾರಿವಾಳ ಮಾತ್ರ, ಬರೀ ಪಾರಿವಾಳ ಮಾತ್ರ. ಬೇರೆ ಯಾವ್ದೋ ಪಕ್ಷಿ ಬಿತ್ತು, ಗುಬ್ಬಚ್ಚೆ ಸಿಕ್ತು, ಕಾಗೆ ಸಿಕ್ತು ತಂದು ಕೊಟ್ರೆ ಆಗಲ್ಲ, ಬರೀ ಪಾರಿವಾಳ ಮಾತ್ರ. ಸರಿ ಸರ್, ಆಯ್ತು, ಓಕೆ, ಧನ್ಯವಾದ ಸರ್. ನಿಮ್ಗೆ ತೊಂದರೆ ಏನಾದ್ರು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ವಿಚಾರ ನಮಗ್ ಬಂದಾಗ ನಮಗೂ ಟೆನ್ಷನ್ ಆಗ್ಬಿಡ್ತೀವಿ ನಾವು. ಯಾಕಂದ್ರೆ ಏನು ಇಲ್ದೆ ಎತ್ತಿಲ್ದೆ ನನ್ಗೆ ಯಾಕೆ ಅನ್ನಿಸ್ಕೊಳ್ಳೋ ನೇಬರ್ ಅನ್ನೋದು ನಮ್ ಕೋಪ ಬಂದ್ಬಿಡ್ತು. ನಾನು ಅವತ್ತು ನನ್ಗೆ ಕ್ಲಾರಿಟಿ ಏನ್ ಬೇಕು ನಾನು ತಗೊಂಡೆ, ನನ್ ಮನ್ಸಿಗೆ ಸಮಾಧಾನ ಆಯ್ತು, ಮಾಡಿಸ್ಕೊಂಡು ಹೋದೆ, ನಾನು ಕ್ಲಿಯರಿಟಿ ಕೊಟ್ರೆ. ಬಟ್ ಯಾವನೋ ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಹಂಗಂತಾನೆ ಅಂದಾಗ ನನಗೂ ಸಿಕ್ಕಾಬಿಟ್ಟೆ ಬೇಜಾರಾಗಿ. ಒಳ್ಳೆ ಕೆಲಸ ಮಾಡಕ್ ಬಂದ್ರೆ ಎಲ್ಲರೂ ಬರುತ್ತೆ. ನಮ್ ರಾಮಾಯಣ ಮಹಾಭಾರತದಲ್ಲಿ ಎಲ್ಲ ಇಂತ ಕಥೆಗಳು ಬೇಜಾನಿದೆ. ಸೊ ಅದನ್ನ ನೀವು ಪ್ರೇರಣೆ ತಗೋಬಹುದು. ಆಮೇಲೆ ನೀವು ಮನಸ್ಸಾಕ್ಷಿಯಿಂದ ನಿಮ್ ಮನಸ್ಸಿಂದ ನೀವು ಕರೆಕ್ಟ್ ಮಾಡ್ತಾರೆ, ಯಾರಿಂದಾನು ಹೆದರ್ಬೇಕಾಗಿಲ್ಲ. ಇವಾಗ ನೀವು ಬಂದಿದ್ದು ಕೋಪದಲ್ಲಿ, ಅಲ್ಲಿ ಆಚೆ ನಿಂತ್ಕೊಂಡು ನಂಗೆ ಪ್ರಶ್ನೆ ಕೇಳಿದ ಕೋಪದಲ್ಲಿ ಬೇರೆ ಇರ್ತಾರೆ, ಹೆದರ್ ಬಿಟ್ಟಿರೋನು, ಹುಚ್ಚ ಬಿಟ್ಟಿರೋನು. ನೀವು ಅಷ್ಟು ಕೋಪದಲ್ಲಿ ಬಂದ್ರಿ. ಆದ್ರೆ ನನಗ್ ಗೊತ್ತಿದೆ ನಾನ್ ಮಾಡಿರೋದು ಸತ್ಯ, ನಾನ್ ಸುಳ್ಳು ಮಾಡ್ಲಿಲ್ಲ, ಮೋಸ ಮಾಡ್ಲಿಲ್ಲ, ನನ್ ಗಾಬರಿ ಆಗೋ ಕೆಲಸ ಇಲ್ಲ. ನಾನ್ ಧೈರ್ಯವಾಗೇ ಇದ್ದೆ. ನಿಜ ಇದ್ರೆ ಏನೂ ಆಗಲ್ಲ ರೀ. ನಾವು ಅದಕ್ಕೆ ತಾನೆ ನಾನೇನಕ್ಕೆ ಎಲ್ಲರ ಹತ್ರ ಹೋಗಿ ಗುದ್ದಾಡ್ತೇನೆ. ನನ್ನ ಹತ್ರ ಸರಿಯಾದಂತ ಪಾಯಿಂಟ್ ಗಳಿರ್ತವೆ, ಆ ಪಾಯಿಂಟ್ ಅವ್ರ ಹತ್ರ ಉತ್ತರ ಇಲ್ಲ. ಸತ್ಯ ಇದ್ರೆ ಎಲ್ಲಿ ಬೇಕಾದ್ರೂ ಪ್ರಶ್ನೆ ನನ್ ಪ್ರಶ್ನೆ ಅಷ್ಟೇ. ನಾನು ಅದನ್ನೇ ಮಾಡೋದು. ನನಗೆ ಮೊದ್ಲು ನಾನೇನ್ ಮಾಡ್ತೀನಿ, ಯಾರನ್ನೇ ಒಬ್ರು ಪ್ರಶ್ನೆ ಮಾಡ್ಬೇಕು ಅಂದ್ರೆ ನಾನು ಅದು ಕ್ಲಾರಿಟಿ ತಗೋತೀನಿ, ಅದ್ರ ಬಗ್ಗೆ ಮಾಹಿತಿ ತಗೊಂತೀನಿ. ಅದು ಸರಿನಾ ತಪ್ಪ ಅಂತ ನೋಡಿ ಅವ್ನು ಹೇಳ್ತಾರ ಸುಳ್ಳು ಅಂತ ಗೊತ್ತಾದ್ರೆ ಯಾವ್ದೇ ಕಾರಣಕ್ಕೂ ಬಿಡೋನೇ ಇಲ್ಲ ನಾನು. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮಂಗೆ ಕಷ್ಟ ತಪ್ಪಲಿಲ್ಲ ಅಲ್ವಾ ಸರ್? ಹಂಗಾಗಿ ನಾನು ಆತರ ಒಂದು ಅನ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು, ಮಹಾತ್ಮ ಗಾಂಧೀಜಿನ ನಾನು ಪ್ರೇರಣೆ ತರ್ತೀನಿ. ಅವರು ಲಾಸ್ಟ್ ಏಜ್ ಕಂಪ್ಲೀಟ್ ಸಾಯೋ ಕಾಲದಲ್ಲಿ ಅವರು ಸ್ವಾತಂತ್ರ್ಯ ತಂದು ಕೊಟ್ರು. ಇವತ್ತಿಗೂ ಕೂಡ ಜನಗಳ ಮನಸ್ಸಲ್ಲಿ ಅವ್ರು ಉಳ್ಕೊಂಡ್ರು. ಅವತ್ತು ಸತ್ತಿದ್ರು ಇವತ್ತಿಗೂ ಅವ್ರು ಗಾಂಧಿ ಜಯಂತಿ ನಡೀತದೆ. ಆ ತರ ಲೆವೆಲ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅದ್ರಲ್ಲಿಲ್ಲ ಒಂದು ಸಾಸಿವೆ ಕಾಳಷ್ಟು ಅಷ್ಟೇ ಸಾಕು. ಅದು ಸಾಸಿವೆ ಕಾಳಷ್ಟು ಬರ್ಬೇಕು ಅಂದ್ರೆ ನನ್ನಲ್ಲಿ ಸತ್ಯ ಇರಬೇಕು ಅಷ್ಟೇ. ನಾನು ಅದನ್ನ ಮಾತ್ರ ಪಾಲಿಸ್ತೀನಿ ನನ್ನ ಲೈಫಲ್ಲಿ. ಧನ್ಯವಾದ. ಧನ್ಯವಾದಗಳು. ಈಗ ಎಲ್ಲಾ ಕನಸು ನನಸಾಗ್ಲಿ ಅಂತ ನಾನು ಬಯಸಿದ್ದೀನಿ. ನಾನ್ ಕನಸು ನನಸಾಗ್ಬೇಕು ಅಂದ್ರೆ ಇಲ್ಲಿ ಏನ್ ವ್ಯೂವರ್ಸ್ಗಳಿದ್ದಾರೆ, ಇವ್ರ ಕೈಲಿದೆ. ಇವರು ನನಗೆ ತೋರ್ಸ್ಕೊಡ್ಬೇಕು, ಇವರೇ ನನ್ನನ್ನ ಬೆಳೆಸ್ಬೇಕಷ್ಟೇನೆ. ಇವತ್ತು 75,000 76,000 ಜನ ಆಗಿದ್ದಾರೆ. ನಿಮ್ಮ ಹತ್ರ ಅವತ್ತು ಯಾವ್ದೋ ಫಸ್ಟ್ ಟೈಮ್ ಬಂದಾಗ 37,000 ಇದ್ರು. ಹಬ್ಬಬ್ಬ ಅಂದ್ರೆ ನನಗೂ ನಿಮ್ಗೂ ಒಂದ್ 3 ತಿಂಗಳಾಗೈತೆ ಇನ್ಶೂರೆನ್ಸ್. 3 ತಿಂಗಳಿಗೆ 35,000 ಜನ ನನಗೆ ಎಕ್ಸ್ಟ್ರಾ ಆಗಿದ್ದಾರೆ. ಅಂದ್ರೆ ಅವ್ರ ಪ್ರೀತಿ ವಿಶ್ವಾಸನ ನಾನು ಉಳಿಸ್ಕೊಂಡಿದ್ದೀನಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಧನ್ಯವಾದ ಬ್ರದರ್ಸ್. ನಾನು ಇಲ್ಲಿಂದ ಮತ್ತೆ ಡ್ಯೂಟಿ ಮಾಡಕ್ ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ತಮ್ಮ ಕಾರ್ಯಕ್ಕೆ ನನ್ನ ಸಣ್ಣ ಒಂದು ಸೆಲ್ಯೂಟ್. ಅಯ್ಯೋ ಅಂತ ದೊಡ್ಡದೆಲ್ಲ ಬೇಡ ಸರ್. ನಿಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ವಯಸ್ಸಾಗಿಲ್ಲ ಸರ್, ಅದೆಲ್ಲ ಬೇಡ. ಏನೋ ನಿಮ್ಮ ಉಳ್ಕೊಂಡಿದ್ದೀನಲ್ಲ ಅಷ್ಟೇ ಸಾಕು ಸರ್. ಚೆನ್ನಾಗಿ ಬೆಳೀರಿ. ಥ್ಯಾಂಕ್ ಯು ಸರ್. ರಾಜಕೀಯವಾಗಿಯೂ ಬೆಳೀರಿ, ದುಡ್ಡಿಂದಾನು ಬೆಳೀಲಿ, ಜನ ಬೆಂಬಲದಿಂದಾನು ಬೆಳೀರಿ. ಅದು ಆ ದೇವ್ರು ನನಗೆ ಆ ಟೈಮ್ ಕೊಡ್ಬೇಕು ಅಂತ. ನಿಮ್ಮಂತ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು ಸರ್.